ஒவ்வொரு ஞாயிற்றுக்கிழமை ஆண்டவர் குறித்து நம்ம தியானிக்கிறோம். ನಾವು ಒಂದೊಂದು ಭಾನುವಾರವೂ ದೇವರ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. நம்முடைய சபையில யோவான் சுவிசேஷத்தை பைபிள் ஸ்டடியில நம்ம ಕಂಪ್ಲೀಟ್ பண்ணிருக்கிறோம். ನಾವು ಯೋಹಾನ್ ಸುವಾರ್ತೆಯನ್ನ ಬೈಬಲ್ ಸ್ಟಡಿಯಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೇವೆ. ರೂತ್ புத்தகத்தை நம்ம ಕಂಪ್ಲೀಟ್ பண்ணிருக்கிறோம். ರೂತ್ ಪುಸ್ತಕವನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ஏன்னா இப்போ இன் கிரைஸ்ட் கிறிஸ்துவுக்குள் நாம் யார் என்பதை நான் ஆண்டவர் குறித்தும் நான் போதிச்சுட்டு இருப்பேன், நம்மை குறித்தும் போதிச்சுட்டு இருப்பேன், பிசாசு குறித்தும் போதிச்சுட்டு இருப்பேன். அதே போல கிறிஸ்துவுக்குள் நான் யார் என்பதை நாம் அறிந்து கொள்ள வேண்டும். ನಾವು ದೇವರ ಕುರಿತಾಗಿ ನಾವು ಬೋಧಿಸ್ತಾ ಇದ್ದೇವೆ. ಹಾಗೆ ನಾವು ಮನುಷ್ಯನು ಎಂತವನಾಗಿದ್ದಾನೆ, ಸೈತಾನ್ ಎಂತವನಾಗಿದ್ದಾನೆ, ಅನಂತರವಾಗಿ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದನ್ನ ನಾವು ಇಲ್ಲಿ ಬೋಧಿಸ್ತಾ ಇದ್ದೇವೆ. ஒரு சின்ன சின்ன விஷயம் தான் உங்களுக்கு நான் கற்றுக் கொடுப்பேன். ಚಿಕ್ಕ ಚಿಕ್ಕ ವಿಷಯವನ್ನ ನಾನು ಹೇಳ್ಕೊಡ್ತೇನೆ. இந்த வாரமெல்லாம் அதை நீங்க தியானிச்சு கொஞ்சம் அதை முயற்சி பண்ணணும். ಈ ವಾರವೆಲ್ಲ ಅದನ್ನ ನೀವು ಧ್ಯಾನಿಸ್ರಿ, ಸ್ವಲ್ಪ ಪ್ರಯತ್ನವನ್ನ ಮಾಡ್ರಿ. ஏன்னா இப்ப நானும் நீங்களும் ஆதாமுக்குள்ள இல்ல. ಈಗ ನಾವು ಆದಾಮನಲ್ಲಿ ಇಲ್ಲ. ಮೊದಲು நம்ம ஆதாமுக்குள்ள இருந்தோம். ಮೊದಲು ನಾವು ಆದಾಮನಲ್ಲಿ ಇದ್ದೆವು. ஆதாமுக்குள்ள என்ன இருந்துச்சு? ಆದಾಮನಲ್ಲಿ ಏನಿತ್ತು? மரணம் இருந்தது. ಮರಣವಿತ್ತು. ஆதாமನಲ್ಲಿ பாவம் இருந்தது. ಪಾಪವಿತ್ತು. ஆதாமನಲ್ಲಿ சந்தேகம் இருந்தது. ಅವನಲ್ಲಿ ಸಂದೇಹವಿತ್ತು. ಆದಾಮನಲ್ಲಿ சாத்தான் இருந்தான். ಸೈತಾನು ಇದ್ದನು. அதனால தான் அவன் அழிந்து போகிற மனிதனா இருந்தான். ಅದರಿಂದ ಅವನು ನಾಶವಾಗುವಂತ ಮನುಷ್ಯನಾಗಿ ಇದ್ದನು. அப்போ இந்த உலகம் ரெண்டு விதமா பிரிக்குது. ಈ ಲೋಕವು ಎರಡು ವಿಧವಾಗಿ ಭಾಗಿಸ್ತದೆ. ಒಂದು ಆದಾಮ್ಕುಳ್ಳ, ಒಂದು ಒಬ್ಬ ಮನುಷ್ಯ ಯಾರಾಗಿದ್ದಾನಂದ್ರೆ ಒಂದು ಆದಾಮನಲ್ಲಿ ಇರ್ತಾನೆ, ಒಂದು ಕ್ರಿಸ್ತುವುಕುಳ್ಳ, ಇಲ್ಲವಾದ್ರೆ ಅವನು ಕ್ರಿಸ್ತನಲ್ಲಿ ಇರ್ತಾನೆ. ನಮ್ ಚರ್ಚ್ ಅಲ್ಲ, ನಾವು ಚರ್ಚಲ್ಲಿ ಇಲ್ಲ, ಕ್ರಿಸ್ತನಲ್ಲಿ. ನಾವು ಕ್ರಿಸ್ತನಲ್ಲಿ. ಎಲ್ಲ ಕ್ರಿಸ್ತನಲ್ಲಿ. ನಾನು ಕ್ರಿಸ್ತನಲ್ಲಿದ್ದೇನೆ. ವಾಕ್ಕು ತತ್ವಗಳೆல்லாம் ಹಾಗಾದ್ರೆ ಬೈಬಲ್ ಅಲ್ಲಿ ಬರ್ದಿರುವ ವಾಗ್ದಾನಗಳೆಲ್ಲ ಕ್ರಿಸ್ತವர்களுக்கல்ல, ಬರೀ ಕ್ರಿಶ್ಚಿಯನ್ಗಲ್ಲ, ಕ್ರಿಸ್ತುವುக்குள் இருக்கிறவர்கள். ಯಾರು ಕ್ರಿಸ್ತನಲ್ಲಿ ಇದ್ದಾರೋ ಅವರಿಗೆ. திருப்பி நான் சொல்றேன், கிறிஸ்தவர்களல்ல, கிறிஸ்தவனுக்கல்ல, ಕ್ರಿಶ್ಚಿಯನ್ಗಲ್ಲ, ಇದು கிறிஸ்துவுக்குள் இருக்கிறவர்கள். ಯಾರು ಕ್ರಿಸ್ತನಲ್ಲಿ ಇದ್ದಾರೋ ಅವರಿಗೆ ವಾಗ್ದಾನಗಳು. ಯೇಸುவை எப்போ நீங்க ஏற்றுக்கொண்டீங்களோ, ಯೇಸುವನ್ನ ಯಾವಾಗ ನೀವು ಸ್ವೀಕರಿಸಿದ್ರಿ, இப்போ நீங்க கிறிஸ்துவுக்குள்ள வந்துட்டீங்க. ಈಗ ನೀವು ಕ್ರಿಸ್ತನಲ್ಲಿ ಬಂದ್ಬಿಟ್ರಿ. அப்போ கிறிஸ்துவின் ಸ್ವಭಾವಗಳು தான் இனிமே நமக்குள்ள ஆபரேட் ஆக செய்யும். ಹಾಗಂದ್ರೆ ಏನರ್ಥ ಗೊತ್ತಾ? ಕ್ರಿಸ್ತನ ಸ್ವಭಾವಗಳು ಇನ್ನು ಮೇಲೆ ನನ್ನಲ್ಲಿ ವ್ಯಕ್ತವಾಗ್ತವೆ. இப்போ நீங்க ஏதோ நாக முயற்சி பண்ணாதீங்க, இத நீங்க அறிஞ்சிட்டீங்கன்னா உங்களை அறியாம நீங்க அதை மாற ஆரம்பிச்சிருவீங்க. ಏನೋ ಆಗ್ಬೇಕಂತ ಹೇಳಿ ನಿಮ್ಮನ್ನೇ ನೀವು ಪ್ರಯತ್ನ ಮಾಡ್ಕೋಬೇಡಿ. ಇದನ್ನ, ಈ ಸತ್ಯವನ್ನ ನೀವು ಅರಿತುಕೊಂಡ್ರೆ ನಿಮ್ಮಲ್ಲಿ ಅಂತ ಬದಲಾವಣೆಗಳು ದೇವ್ರು ಮಾಡ್ತಾರೆ. ஏன்னா நீங்க யார் என்பதை நீங்க அறிந்து கொள்ளணும். ಮೊದಲು ನೀವು ಯಾರು ಎಂಬುದನ್ನ ತಿಳಿದುಕೊಳ್ಳಿ. நீங்க கார்பெண்டர் அல்ல, ನೀವು ಒಂದು ಕಾರ್ಪೆಂಟರ್ ಅಲ್ಲ, நீங்க டாக்டர் அல்ல, ನೀವು ಒಂದು ಡಾಕ್ಟರ್ ಅಲ್ಲ, நீங்க ಇಂಜಿನಿಯರ್ ಅಲ್ಲ, ನೀವು ಏನೋ ಒಂದು ಇಂಜಿನಿಯರ್ ಆಗಿದ್ದೀರಾ ಅಂತಲ್ಲ. உங்க வேலைக்கு தகுந்த மாதிரி உங்க பேரை போட்டுட்டு இருக்கீங்க. ನೋಡಿ, ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರೋ ಅದಕ್ಕೆ ತಕ್ಕನಾಗಿ ನಾನು ಇಂಥವನು ಎಂಬುದಾಗಿ ನೀವು ಗುರುತಿಸ್ಕೊಳ್ತಾ ಇದ್ದೀರಿ. ಆனா நீங்க வேற. ಹಾಗಾದ್ರೆ ನೀವು ಬೇರೆ. அப்ப நீங்க யாருன்னு அறிஞ்சாதான், ನೀವು ಎಂತವ್ರು ಎಂಬುದನ್ನ ತಿಳಿದ್ರೆ, ஆண்டவர் நமக்கு எப்பேற்பட்ட ஸ்லாக்கியங்களை கொடுத்திருக்காரு என்பதை அறிந்தாதான், ದೇವರು ಎಂತ ಸೌಭಾಗ್ಯವನ್ನ ನಮಗೆ ಕೊಟ್ಟಿದ್ದಾರೆ ಎಂಬುದನ್ನ ಅರಿಯುವುದಾದ್ರೆ, அறியதான் ನಾವು ಎಷ್ಟು ಮಟ್ಟಿಗೆ ತಿಳಿತಾ ಇರ್ತೇವೆ. இந்த உலகத்தை நீங்க ஈஸியா நீங்க ஆளுகை செய்ய முடியும். ಈ ಲೋಕವನ್ನ ಅಷ್ಟು ಈಸಿಯಾಗಿ ನೀವು ಆಳ್ವಿಕೆ ಮಾಡಬಹುದು. ஏன்னா கிறிஸ்தவ வாழ்க்கை பக்தி வாழ்க்கை அல்ல. ಕ್ರಿಸ್ತ ಜೀವಿತ ಅಂದ್ರೆ ಏನೋ ಭಕ್ತಿ ಆಗಿರೋದಲ್ಲ. கிறிஸ்தவ வாழ்க்கை விசுவாசத்தின் வாழ்க்கை. ಕ್ರಿಸ್ತ ಜೀವಿತ ವಿಶ್ವಾಸದ ಜೀವಿತ. அப்ப அந்த விசுவாசம் எப்படி வரும்? ಹಾಗಾದ್ರೆ ಆ ವಿಶ್ವಾಸ ಹೇಗ್ ಬರ್ತದೆ? அந்த விஷயத்தை குறித்து சரியா நம்ம அறிஞ்சு கொண்டாதான் வரும். ಅದರ ವಿಷಯದ ಕುರಿತಾಗಿ ಸರಿಯಾದ ತಿಳುವಳಿಕೆ ಇದ್ರೆ ನಮಗೆ ವಿಶ್ವಾಸವು ಬರ್ತದೆ. அதான் கலாத்தியர் 3:13 சொல்லுது. ಯಾರು படிக்காது, நான் சொல்லும்போது படிங்க. ಗಲಾತ್ಯ 3:13 ವಾಕ್ಯ ಹೇಳ್ತದೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು. ಅಬ್ರಹಾಮಿಗೆ என்ன ಆಶೀರ್ವಾದ ಉಂಟಾಯ್ತು? ಏನ್ ಆಶೀರ್ವಾದ ಉಂಟಾಯ್ತು ಅಬ್ರಹಾಮನಿಗೆ? ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ. ದೊಡ್ಡ ಜನಾಂಗವಾಗುವಂತೆ ಮಾಡಿ. ದೊಡ್ಡ ಅಲ್ಲ, ಏನು ದಡ್ಡನ? ಎಲ್ಲ ದಡ್ರು ಬ್ರದರ್, ಕ್ರಿಶ್ಚಿಯನ್ಸ್ ಎಲ್ಲ ದಡ್ರಲ್ಲ, ದೊಡ್ಡ ಬಾಯ್ ಹೇಳ್ಬೇಕಲ್ಲ. ಆಮೇಲೆ ನಿಮ್ ಮಕ್ಕಳು ಕಲ್ಸ ನನ್ ಕೆಲ್ಸ, ಕಲ್ಸ್ಬೇಕಾದ್ ನನ್ ಕೆಲ್ಸ, ಆಶ್ವಾಸೋದು ಅವ್ರ ಕೆಲ್ಸ. ಎಲ್ಲ ಹೇಳಿ ದೊಡ್ಡ ಜನಾಂಗವಾಗುವಂತೆ ಮಾಡಿ. ಜನಾಂಗವಾಗುವಂತೆ ಮಾಡಿ ಏನ್ ಮಾಡ್ತಾನೆ ನೆಕ್ಸ್ಟ್?
ನಮ್ಮನ್ನ ಆಶೀರ್ವದಿಸಿ 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 ನಿಮ್ಮ ಹೆಸರನ್ನು ನಮ್ಮ ಹೆಸರನ್ನು ಪ್ರಖ್ಯಾತಿಪಡಿಸುತ್ತಾರೆ. ನಾನು ಆಶೀರ್ವಾದ ನಿಧಿಯಾಗಿರುವೆನು. ನನ್ನನ್ನು ಹರಸುವವರನ್ನು ಹರಸುವಿ, ನನ್ನನ್ನು ಶಪಿಸುವವರನ್ನು ಶಪಿಸುವಿ. ನನ್ನ ಮೂಲಕ ಭೂಲೋಕದಲ್ಲಿರುವ ಎಲ್ಲಾ ಕುಟುಂಬದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಅಬ್ರಹಾಮನಿಗೆ ಹೇಳಿದ ಆಶೀರ್ವಾದವು ಕ್ರಿಸ್ತನಲ್ಲಿ ಅದಕ್ಕೆ ಕ್ರಿಸ್ತನಲ್ಲಿ ಗೊತ್ತಾದ್ರೆ ಈ ಆಶೀರ್ವಾದ ಕೆಲಸ ಮಾಡೋದು. ನಾವು ಕ್ರಿಸ್ತನಲ್ಲಿ ಇದ್ದೀವಿ ಅಂತ ಗೊತ್ತಾದ್ರೆ ಇದು ಆಶೀರ್ವಾದ ಕೆಲಸ ಮಾಡೋದು. ಕ್ರಿಸ್ತನಲ್ಲಿ ಕನ್ನಡ ವಾಸಿಗமா கலாத்தியர் 3:13 ஒரே விஷயம் நிதானமா சொல்லி கொடுத்தாவே போதும் உங்களுக்கு. எத்தனை பேர் கிறிஸ்துவுக்குள்ள இருக்கீங்க? ஆமென். எத்தனை பேர் கிறிஸ்துவுக்குள்? கிறிஸ்தನಲ್ಲಿ வாசிக்குமா அந்த வசனம்? கலாத்தியர் 3:13. தூக்கப்பட்ட எவனும் சபிக்கப்பட்டவன் என்று எதிர்க்கிறபடி கிறிஸ்து நமக்காக சாபமாகி ஞான பிரமாணத்தின் சாபத்திற்கு நம்மை நீக்கலாக்கி மீட்டுக் கொண்டார். நெக்ஸ்ட் வசனம் வாசிங்க. அப்ரஹாமுக்கு உண்டான ஆசீர்வாதம் பாத்தீங்களா? அப்ரஹாமுக்கு உண்டான ஆசீர்வாதம் கிறிஸ்து இயேசுவினால். பாருங்க, தமிழ்ல கிறிஸ்து இயேசுவினால்னு வந்துச்சு. ಕನ್ನಡದಲ್ಲಿ ಓದಿಮ್ಮ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ. ಅನ್ಯ ಜನರು, ನಾವೆಲ್ಲ ಯಾರು? ನಾವೆಲ್ಲ ಯೂದರಲ್ಲ. ನಮ್ಮಲ್ಲ ಯೂದರ? ನಿಂಗೆಲ್ಲ ಯೂದರ? ನಿಂಗೆಲ್ಲ ಯಾರು? ನಾವೆಲ್ಲ ಯಾರು? ನಮ್ಮಲ್ಲ ಅನ್ಯರಾയിരുന്നു. ನಾವು ಯಹೂದ್ಯ ಜನರಲ್ಲ, ನಾವು ಅನ್ಯರಾಗಿದ್ದೀವಿ. ಯೇಸುವೆ ನಂಬಿರದனால, ಯೇಸುವನ್ನ ನಂಬಿದ್ದರಿಂದ இப்ப நான் கிறிஸ்துவுக்குள் வந்துட்டேன். இப்போ ನಾನೀಗ ಕ್ರಿಸ್ತನಲ್ಲಿ ಬಂದಿದ್ದೇನೆ. அப்போ அப்ராமின் ஆசீர்வாதம் எனக்கு சொந்தம். ಹಾಗಾದ್ರೆ ಅಬ್ರಾಮಿನ ಆಶೀರ್ವಾದ ಎಲ್ಲ சொல்லுங்க, ಅಬ್ರಾಮಿನ ಆಶೀರ್ವಾದ எனக்கு சொந்தம். ಅಬ್ರಾಮಿನ ಆಶೀರ್ವಾದ ನನಗೆ ಸ್ವಂತವಾಗಿದೆ. அப்ப நம்ம எங்க வந்திருக்கிறோம்? ಹಾಗಾದ್ರೆ ನಾವು ಎಲ್ಲಿ ಬಂದಿದ್ದೇವೆ? ஆதாமுக்குள் அல்ல, ಆದಾಮನ ಒಳಗಡೆ ಅಲ್ಲ, ஆதாமிலிருந்து என்னை கிறிஸ்துவுக்குள் என்னை மீட்டு கொண்டார். ಆದಾಮನ ಒಳಗೆ ಇದ್ದ ನಮ್ಮನ್ನ ಕ್ರಿಸ್ತನು ಬಿಡಿಸಿಕೊಂಡನು, என்னை வாங்கி கொண்டார் ஆண்டவர். ಈಗ ನಮ್ಮನ್ನ ದೇವರು ಕೊಂಡುಕೊಂಡ್ಬಿಟ್ರು. தன்னுடைய ரத்தத்தை சிந்தி, ತನ್ನ ರಕ್ತವನ್ನ ಸುರಿಸಿ என்னை அவருக்கென்று மீட்டு கொண்டிருக்கிறார். ನನ್ನನ್ನ ಅವರಿಗಾಗಿನೇ அவருக்குள் உங்களை மீட்டு கொண்டார். ನೋಡಿ, ಕ್ರಿಸ್ತನಲ್ಲಿ ನಮ್ಮನ್ನ ಬಿಡಿಸಿಕೊಂಡ್ರು. எனக்கு மரணம் இல்லை, ಈಗ ನನಗೆ ಮರಣ ಇಲ್ಲ. என்னில் பாவம் குடியிருக்க முடியாது, ನನ್ನಲ್ಲಿ ಪಾಪವು ನೆಲೆಗೊಂಡಿರುವುದಿಲ್ಲ. என்னில் சந்தேகம் இருக்க முடியாது, ನನ್ನಲ್ಲಿ ಸಂದೇಹಗಳಿರುವುದಿಲ್ಲ. எனக்குள்ள சாத்தான் இருக்க முடியாது, ನನ್ನ ಒಳಗಡೆ ಸೈತಾನ್ ಇರೋದಿಲ್ಲ. பரிசுத்த ஆவியானவர், ನನ್ನಲ್ಲಿ ಪರಿಶುದ್ಧಾತ್ಮನು, ಪವಿತ್ರ ಆತ್ಮನು எனக்குள்ள குடியிருக்க, ನನ್ನ ಒಳಗಡೆ ವಾಸಿಸುತ್ತಾರೆ. நம்ம வந்து சீக்கிரம் மறந்துடுறோம். அதனால அப்பப்போ நீங்க சொல்லிக்கணும், நான் கிறிஸ்துவுக்குள். ನೋಡಿ, ಇದನ್ನ ಅನೇಕ ಬಾರಿ ನಾವು கிறிஸ்துவுக்குள் இருக்கிறேன். ನಾವು ಹೇಳ್ಕೋಬೇಕಂತೆ, ನಾವು ಕ್ರಿಸ್ತನಲ್ಲಿ ಇದ್ದೇನೆ, ನನ್ನೊಳಗೆ ಪವಿತ್ರಾತ್ಮ ವಾಸ ಮಾಡ್ತಾ ಇದ್ದಾರೆ. இப்போ நீங்க பில்டிங் குள்ள இருக்கீங்களா, பில்டிங் வெளிய இருக்கீங்களா? ನೀವು ಇವಾಗ ಬಿಲ್ಡಿಂಗ್ ಒಳಗಡೆ ಇದ್ದೀರಾ, ಬಿಲ್ಡಿಂಗ್ ಹೊರಗಿದ್ದೀರಾ? நீங்க எங்க இருக்கீங்க இப்போ? ನೀವು ಎಲ್ಲಿದ್ದೀರಿ? பில்டிங் உள்ள. ಬಿಲ್ಡಿಂಗ್ ಅಲ್ಲಿ. நீங்க வெளிய போனா ಹೊರಗಡೆ ಹೋದ್ರೆ பில்டிங் வெளிய. ಬಿಲ್ಡಿಂಗ್ ಇಂದ ಹೊರಗೆ. அப்போ நீங்க கிறிஸ்துவுக்குள்ள அப்படினா கிறிஸ்துக்குள்ள வந்துட்டீங்க. நீங்க ನೀವು ಇವಾಗ ಕ್ರಿಸ್ತನ ಒಳಗಡೆ ಬಂದ್ಬಿಟ್ರಿ. ಕ್ರಿಸ್ತನಲ್ಲಿ. அப்போ உங்க சரೌண்டிங்ஸ் என்ன இருக்குது? ಹಾಗಾದ್ರೆ ನಿಮ್ ಸುತ್ತ ಏನಿದೆ? ನೈಟ್ல ಪಡುம்போது ಕೂಡ ನಾನು ಕ್ರಿಸ್ತುವುக்குள் இருக்கிறேன். ಪடுத்து பாருங்க, எந்த பேயும் தொடாது. ನೋಡಿ, ನೀವು ರಾತ್ರಿ ಮಲಗುವಾಗ ಈ ತಿಳುವಳಿಕೆಯಲ್ಲಿ ಮಲ್ಕೊಳ್ಳಿ, ನಾನು ಕ್ರಿಸ್ತನ ಒಳಗಡೆ ಇದ್ದೇನೆ ಅಂತಂದ್ರೆ ಯಾವ ಸೈತಾನು ನಿಮ್ಮನ್ನ ಮುಟ್ಲಿಕ್ಕೆ ಆಗೋದಿಲ್ಲ. ಅದ போன வாரம் நான் உங்களுக்கு சொல்லி கொடுத்தேன். ಕಳೆದ ವಾರದಲ್ಲಿ ಹೇಳಿದೆ, நம்முடைய வீடு ನಮ್ಮ ಮನೆ ಪರಲೋಕಂ ಅಲ್ಲ, ಪರಲೋಕವಲ್ಲ. என்னுடைய வீடு ನನ್ನ ಮನೆ ಪರಲೋಕಂ ಅಲ್ಲ, ಪರಲೋಕವಲ್ಲ. என்னுடைய வீடு தேவன். ನನ್ನ ಮನೆಯೇ ದೇವರಾಗಿದ್ದಾರೆ. தேவன் தான் என்னுடைய வீடு. ದೇವರೇ ನನ್ನ ಮನೆಯಾಗಿದ್ದಾರೆ. யோவான் 14:6 சொல்லுது. யோவான் 14:6 ಹೇಳ್ತದೆ, நானே வழி, ನಾನೇ ಮಾರ್ಗ, நானே சத்தியம், ನಾನೇ ಸತ್ಯ, நானே ಜೀವನமா இருக்கிறேன். ಜೀವವೂ ಆಗಿದ್ದೇನೆ. என்னை அல்லாமல் ನನ್ನ ಹೊರತು ஒருவரும் ಒಬ್ಬನಾದರೂ ಪರಲೋಕಕ್ಕೆ வரமாட்டாங்க சொல்ல. ಪರಲೋಕಕ್ಕೆ ಬರದೇ ಇಲ್ಲ ಅಂತ ಹೇಳಿಲ್ಲ, பிதாவிடத்துக்கு வரமாட்டாங்க, ತಂದೆಯ ಬಳಿಗೆ ಬರಲಾರನು. ಚರ್ಚ್க்குள்ள வரலாம்,
ಚರ್ಚ್ ಒಳಗಡೆ ಬರ್ಬೋದು, ஆனா நிறைய பேர் தேவனுக்குள்ள வராம ಆದ್ರೆ ಅನೇಕರು ದೇವರೊಳಗಡೆ ಬರ್ದೇನೆ ಹೊರಟೋಗ್ಬಿಡ್ತಾರೆ. சர்ச்சுக்கு வந்து நரகத்துக்கு போலாம், ಚರ್ಚ್ ಅಲ್ಲಿ ಬಂದು ಕೂಡ ಅನೇಕರು ನರಕಕ್ಕೆ ஆனா ಹೋಗ್ಬೋದು, தேவனுக்குள்ள வந்து யாரும் நரகத்துக்கு ಆದ್ರೆ ದೇವರೊಳಗಡೆ ಬಂದವ್ರು ಯಾರು ನರಕಕ್ಕೆ திருப்பி ಹೋಗೋದಿಲ್ಲ. நான் சொல்றேன், சர்ச்சுக்கு வந்து நரகத்துக்கு போகலாம், ಚರ್ಚ್ ಅಲ್ಲಿ ಬಂದು ಅನೇಕರು ನರಕಕ್ಕೆ ಹೋಗ್ಬೋದು, ஆனா தேவனுக்குள்ள வந்து நரகத்துக்கு போக ಆದ್ರೆ முடியாது. ದೇವರೊಳಗಡೆ ಬಂದವ್ರು ಯಾವತ್ತೂ ನರಕಕ್ಕೆ ಹೋಗೋದಿಲ್ಲ. அப்போ பரலோகம் என்பது ஏதோ ஒரு இடம் இல்ல, ಪರಲೋಕ ಅಂದ್ರೆ ಏನೋ ಒಂದು ಜಾಗ ಇದೆ ಅಂತ ಅಲ್ಲ, அது ஒரு இடம் தான். ಅದು ಒಂದು ಸ್ಥಳವೇ. இப்ப ಅದು நீங்க பெங்களூருக்கு வந்திருக்கீங்க, உங்க வீடு எங்கன்னு தெரியல, கன்ஃபியூஸ் ஆயிடுவீங்க. ನೋಡಿ, ಬೆಂಗಳೂರಿಗೆ ಬಂದಿದ್ದೀರಾ ಆದ್ರೆ ಇಲ್ಲೊಂದು ಮನೆ ಇಲ್ಲ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. அப்போ பரலோகத்துல என் வீடு உங்க வீடு எங்க இருக்குது? ಹಾಗಾದ್ರೆ ಪರಲೋಕದಲ್ಲಿ ನನ್ನ ಮನೆ ನಿಮ್ಮ ಮನೆ ಎಲ್ಲಿದೆ? எங்க என் வீடு உங்க வீடு எங்க? ನಮ್ಮ ಮನೆ ಎಲ್ಲಿದೆ? அவருக்குள்ளதான், ಅವರ ಒಳಗಡೆ. அங்கதான் உங்களுக்கு ரெஸ்ட், ಅಲ್ಲೇನೆ ನಮಗೆ அங்கதான் ವಿಶ್ರಾಂತಿ, உங்களுக்கு ஒரு நிம்மதி. ಅಲ್ಲೇ ನಮಗೆ ನೆಮ್ಮದಿ. அது அங்க ஃபீல் பண்ணாதீங்க, இங்கேயே நீங்க ஃபீல் பண்ணலாம். ಅದನ್ನ ಅಲ್ಲಿ ಹೋದ್ಮೇಲೆ ಫೀಲ್ ಮಾಡೋದಲ್ಲ, ನಾವ್ ಇಲ್ಲಿ ಇರ್ಬೇಕಾದ್ರೇನೆ இங்கேயே நீங்க ஃபீல் பண்ணணும். ಇಲ್ಲೇನೆ ಫೀಲ್ ಮಾಡ್ಬೋದು. அதான் யோவான் 17:2 சொல்லுது, ಯೋಹಾನ 17:2 ಹೇಳ್ತದೆ, அவரை அறிவதுதான் நித்திய ಅವರನ್ನ ஜீவன். ತಿಳಿಯುವುದೇ ನಿತ್ಯ ಜೀವವು. அவரை அறிவதுதான், ಅವರನ್ನ அப்ப ಅರಿತುಕೊಳ್ಳೋದೇ. அவரை அறிய ನಾವು ಅವರನ್ನ ತಿಳಿತಾ ತಿಳಿತಾ அப்ப நீங்க ತಿಳಿತಾ பரலோகம் போனா உங்க ஆத்மா துடிக்கும், எங்க அவரு, அதுதான் துடிக்கணும், எங்க வீடுன்ற மாதிரி எங்க அவருன்ற துடிக்கும். ನೋಡಿ, ಪರಲೋಕಕ್ಕೆ ಹೋದ ತಕ್ಷಣ ಅವ್ರೆಲ್ಲಿ ಅಂತೇಳಿ ನಮ್ಮ ಹೃದಯ ತುಡಿಯುತ್ತೆ. அப்ப நமக்கு 3 தேவன் அல்ல, ಅವರು ನಮಗೆ 3 ದೇವರಲ್ಲ, ஒரே தேவன். ಆತನು ಒಬ್ಬನೇ. அதான் ஆண்டவர் நம்மளை படைக்கும் போது ನಮ್ಮನ್ನು ಉಂಟು ಮಾಡುವಾಗ பைபிள் சொல்லுது, ஆதியாகமம் ಆದಿಕಾಂಡದಲ್ಲಿ ಬೈಬಲ್ 1ஆம் ಹೇಳ್ತದೆ, அதிகாரம் 1ನೇ ಅಧ್ಯಾಯ 26ஆம் வசனத்தை வாசிங்க. 26ನೇ ವಾಕ್ಯ ಹೇಳ್ತದೆ, சீக்கிரமா வாசிங்க. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸಾಕ್ಬಿಡಿ. ನೋಡಿ, ನಮ್ಮ ಮಾರ್ಕ್ ಮಾಡ್ಕೊಳ್ಳಿ. ನನ್ನ ಅಲ್ಲ, ಅಲ್ಲಿ ನಾನು ಅಂದ್ರೆ ಒಬ್ಬನು, ನಮ್ಮ ಅಂದ್ರೆ ಅಲ್ಲಿ 3 ಜನ ಇದೀವಿ. ನಮ್ಮ 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 ಅಮ್ಮ ಅಲ್ಲ, ನಮ್ಮ ನಮ್ಮ ಸ್ವರೂಪದಲ್ಲಿ, ನಮ್ಮ ಸ್ವರೂಪದಲ್ಲಿ ಅಂತ ಹೇಳಿದ್ರು. அப்போ இயேசுவும் பிதாவும் பரிசுத்த ஆவியானவரெல்லாம் எப்படி இருக்காங்க? ஒரே ಹಾಗಾದ್ರೆ ದೇವರು, ಪವಿತ್ರಾತ್ಮನು, ಮಗನು ಹೇಗಿದ್ದಾರೆ? ತ್ರಿಯೇಕ ದೇವನ್, ಅವರು ತ್ರಿಯೇಕ ದೇವನು, ஆனா 3 தேவன், ಅವರು 3 ದೇವರು. 3 பேருக்கு 3 மனம் இருக்குது, ஆனா ஒரே மனமா இருக்காங்க. ಅವರಿಗೆ 3 ರೀತಿಯ ಮೈಂಡ್ ಇದ್ರು ಕೂಡ ಅದು ಒಂದೇ ವಿಧದಲ್ಲಿ ನಡೀತದೆ. ஆமென். பாருங்க, 3 பேர் ஒண்ணுதான். ಅವ್ರು ಮೂವರು, அப்ப 3 பேருமே ஒரு மனமா ஒரு காரியத்தை செய்யறாங்க. ಅವ್ರು ಮೂವರು ಒಂದಾಗಿ ಒಂದು ಕಾರ್ಯವನ್ನೇ ಮಾಡ್ತಾರೆ. அதே மாதிரிதான் ஃபேமிலி கூட. ಅದೇ ರೀತಿಯಾಗಿ ಕುಟುಂಬ ಕೂಡ. ஆண்டவர் ஆதாம் எப்படி படைச்சாரா? ಆದಾಮನನ್ನ ಹೇಗೆ ಉಂಟು ಮಾಡಿದ್ರು? நம்ம ಸ್ವರೂಪದಲ್ಲಿ. ನಮ್ಮ ಸ್ವರೂಪದಲ್ಲಿ. ஆதாமை பார்க்கும்போது அவர் ರಿಫ್ಲೆಕ್ಷನ್ தான் பார்த்தார். ಆದಾಮನ ದೇವ್ರು ನೋಡುವಾಗ ತನ್ನ ಪ್ರತಿಬಿಂಬವನ್ನ ಆದಾಮನಲ್ಲಿ ನೋಡ್ತಾ ಇದ್ದಾರೆ. ஆதாம் எப்படி படைச்சார் ஆண்டவர்? ಈಗ ಆದಾಮನನ್ನ ಹೆಂಗ್ ಉಂಟು ಮಾಡಿದ್ರು? அவரையே அங்க பாக்குறார். ತನ್ನನ್ನೇ ಆದಾಮನಲ್ಲಿ ನೋಡ್ತಾ ஆவியா ಇದ್ದಾರೆ. இருக்கிற ஆண்டவர் மனுஷனில் அவருடைய முகத்தை பாக்குறார். ಆತ್ಮನಾಗಿರುವ ದೇವರು ಮನುಷ್ಯನಲ್ಲಿ ತನ್ನ ಮುಖವನ್ನ ನೋಡುತ್ತಾ ಇದ್ದಾರೆ. அப்போ ஆதாம் எப்படி இருந்திருப்பான்னு நீங்க நினைக்கிறீங்க? ಹಾಗಾದ್ರೆ ಆದಾಮ್ ಹೆಂಗಿರ್ತಾನೆ ಅಂದ್ಕೊಂಡಿದ್ದೀರಿ? இயேசுவின் ஸ்வரூபமா இருந்திருப்பார். ಆದಾಮನು ಯೇಸುವಿನ ರೂಪದಲ್ಲಿ ಇದ್ದನು. புரியுதா நான் சொல்றது? ಅರ್ಥ ಆಗ್ತಾ ಇದೆಯಾ? அதனால இயேசுவுக்கு 2ஆம் ஆதாம்னு சொல்றாங்க. ಅದರಿಂದಾನೇ ಯೇಸುವನ್ನ 2ನೇ ಆದಾಮನು ಅಂತ ಹೇಳ್ತಾರೆ. அப்போ ஆண்டவர் அவனை படைச்சிட்டு ದೇವರು ಆದಾಮನನ್ನ ಉಂಟು ಮಾಡಿ அவனுக்கு ஒரு மனைவி கொடுத்தார். ಅವನಿಗೆ ಒಂದು ಹೆಂಡತಿಯನ್ನ ಕೊಟ್ಟರು. அப்போ 1+1 என்ன? ಈಗ ಒಂದು ಎಷ್ಟು? 1. ಒಂದು ಒಂದೇನೆ. 1 என்ன? ಒಂದು பைபிள் மேக்ஸ் பிரகாரம் 1. ನೋಡಿ, ಬೈಬಲ್ ಲೆಕ್ಕದ ಪ್ರಕಾರ 1+1 ಒಂದೇನೆ. பிரசங்கில சொல்லப்படுது, முப்பரி நூல் முறியாத. அப்போ திருமணத்துல ஆண்டு வந்து சேர்றாங்க. ನೋಡಿ, ಪ್ರಸಂಗಿಯಲ್ಲಿ ಹೇಳುತ್ತೆ 3 ಎಳೆ ನೂಲು ಹರಿಯೋದಿಲ್ಲ ಅಂತ. ಹಾಗಾದ್ರೆ ಮದುವೆಯಲ್ಲಿ ದೇವರು ಬಂದು ಸೇರ್ತಾರೆ. ಅಲ್ಲಿ 3 ಜನ ಆಗ್ತವೆ. ಕುಟುಂಬ ನರಕமா இருக்குது. ಕಾರಣ தெரியுமா? அங்க தேவன் இல்ல. ಇವತ್ತು ಕುಟುಂಬಗಳು ಯಾಕೆ ನರಕಗಳಾಗಿದೆ? ಅಲ್ಲಿ ದೇವರಿಲ್ಲ. அங்க அறிவு நிறைய ஓடுது. ಅಲ್ಲಿ ಬಹಳ ಮೈಂಡ್ ಓಡ್ತಾ ಇದೆ. அறிவினால குடும்பத்தை கட்ட முடியாது. ನೋಡಿ, ನಿಮ್ ಮೈಂಡ್ ಗಳಿಂದ ನೀವು ಕುಟುಂಬವನ್ನ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ. தேவன் இல்லாத வீடு, தேவன் இல்லாத குடும்பம், அது நரகமா தான். ದೇವರಿಲ್ಲದೆ ಇರುವಂತ ಮನೆ, ದೇವರಿಲ್ಲದೆ ಇರುವಂತ ಕುಟುಂಬ, ಅದು ನರಕ. அப்போ 1+1+1 தேவன் எல்லாம் அங்க 1 தான் ஆயிடுச்சு. ನೋಡಿ, ಇಲ್ಲಿ 1+1+1 ಒಂದೇನೆ. ஆமென். அப்ப நானும் நீங்களும் யாரு? ಹಾಗಾದ್ರೆ ನಾವ್ ಯಾರು? நானும் நீங்களும் யாரு? ನಾವ್ ಯಾರು? இப்போ வாங்க யோவான் 8ஆம் அதிகாரத்துக்கு. ಯೋಹಾನ್ 8ನೇ ಅಧ್ಯಾಯದಲ್ಲಿ நானும் நீங்களும் யாரு? நீ யாரப்பா?
உங்க பேர் சொல்லக்கூடாது. நீர் ಯಾರು? ನಾವು ಯಾರಾಗಿದ್ದೇವೆ? ನೀರ್ ಯಾರು? ದೇವರುಗಳಾಗಿದ್ದೇವೆ. ನಿಮ್ಮ ಹೆಸರು ಯಾರು ಇಟ್ಟಿದ್ದು? ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದು. ಇದೇನ್ ಹೆಸರು ಇದು? ಇದೇನು? ಫುಲ್ ಫಿಟ್. ಇದು ಫುಲ್ ಫಿಟ್ ಆಯ್ತು. ಇದ್ರ ಹೆಸರು ಫುಲ್ ಫಿಟ್ ಅಷ್ಟೇ. ಫುಲ್ ಫಿಟ್. ಇದನ್ನ ಹೋಟ್ಲಲ್ಲಿ ಇಟ್ಟರೆ ಪೋಡಿಯಂ ಅಂತ ಹೇಳ್ತೀವಿ. ಇನ್ನು ಎಲ್ಲೆಲ್ಲ ಜಾಗಕ್ಕೆ ಹೋಗುತ್ತೋ ಅಲ್ಲೆಲ್ಲ ಒಂದು ಹೆಸರು ಬಂದ್ಬಿಡುತ್ತೆ. ಚರ್ಚ್ ಬಂದಿದ್ಗೆ ಫುಲ್ ಫಿಟ್. ಫುಲ್ ದ ಪೀಪಲ್ ಫ್ರಮ್ ದ ಪಿಟ್ ಅಂತ. ಪಿಟ್ಗೆ ಹೋಗೋ ಮನುಷ್ಯನ ತೆಗಿ, ಅದಕ್ಕೆ ಫುಲ್ ಫಿಟ್. ಫುಲ್ ಫಿಟ್ ಅಂದ್ರೆ ಏನ್ ಗೊತ್ತಾ? ಗುಂಡಿಲಿ ಬೀಳ್ತಾ ಇರೋ ಮನುಷ್ಯನ ಎತ್ತಿ ನಿಲ್ಸೋದಕ್ಕೆ ಬೋಧಿಸುವಂತ ಜಾಗ ಫುಲ್ ಫಿಟ್ ಅಂತ ಇದೆ. ಆಮೇಲೆ ಬಾರಲ್ಲಿ ಹೋದ್ರೆ ಫುಲ್ ಫಿಟ್ ಮಾಡುವಂತ. ಅದಕ್ಕೆ ಇದು ಫುಲ್ ಫಿಟ್ ಅಲ್ಲ. ಇದು ಹೆಸರೇನು? ಇದಕ್ಕೆ ಬೇರೆ ಮಾರೋ ಇದಕ್ಕೆ ಬೇರೆ. ಇದ್ರ ಹೆಸರೇನು? ನೀಂಗ ಯಾರು? ಇದ್ರ ಸ್ವಂತ ಹೆಸರೇನ್ ಗೊತ್ತಾ? ಮರ ಅಂತ. ಹಾಗಾದ್ರೆ ನಿಮ್ ಸ್ವಂತ ಹೆಸರೇನು? ಸಂಗೀತ 82 வாங்க. 82 வாங்க. கீர்த்தனை. நீங்க ஒரு விஷயம் மட்டும், கிறிஸ்துவுக்குள் நீங்கள் யாரா இருக்கிறீர்கள்? ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ? ಕ್ರಿಸ್ತನಲ್ಲಿ நீங்க ಯಾರು? ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ? கொஞ்சம் எக்சர்சைஸ் கொஞ்சம் கத்து கொடுக்குறேன். ನೀವು ಒಂದು ಎಕ್ಸರ್ಸೈಸ್ ನ ಹೇಳ್ಕೊಡ್ತೇನೆ. கொஞ்சம் எக்சர்சைஸ் கத்து கொடுக்குறேன். ಒಂದು ಎಕ್ಸರ್ಸೈಸ್ ನ ಹೇಳ್ತೇನೆ. ஒரு விஷயம் தான் இனிமே. ಒಂದೊಂದು ವಿಷಯ ಮಾತ್ರ. ஒரே விஷயம் தான். நிறைய பேசணும். ಒಂದು விஷயம் ಸ್ಪಷ್ಟವಾಗಿ. ಓಪನ್ ಹೆವನ್ல ஒரு விஷயம் பேசணும். ಓಪನ್ ಹೆವನ್ ಅಲ್ಲಿ ಒಂದು ವಿಷಯ ಹೇಳಿದೆ. ಫೈನಾನ್ಸ್ல ஒரு விஷயம் பேசணும். ಫೈನಾನ್ಸ್ ಅಲ್ಲಿ ಒಂದು ವಿಷಯ. அதே மாதிரி ஒவ்வொரு ஞாயிற்றுக்கிழமை ஒரு விஷயம், கிறிஸ்துவுக்குள் நான் யாரு, அதை நம்ம எப்படி அதை பிராக்டிஸ் பண்ணணும்னு கத்து கொடுக்குறேன். ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದನ್ನ ನಾವು ಹೆಂಗ್ ಪ್ರಾಕ್ಟೀಸ್ ಮಾಡೋದಂತ ಹೇಳಿಕೊಡ್ತೇನೆ. 82 ಕೀರ್ತನೆ 82ರಲ್ಲಿ எத்தனை கத்துமே விரும்புறீங்க? 6 வசனம். ನೀವು ದೇವರುಗಳು. ಎಲ್ಲರೂ ಪರಾತ್ಪರನ ಮಕ್ಕಳು. தமிழ் வாசிங்கம்மா. 82. நீங்கள் தேவர்கள் என்றும் நீங்கள் உன்னதமானவரின் மக்கள் என்றும் நான் சொல்லியிருந்தேன். தாவீது பாருங்க, அப்படி வெளிப்பாடுமா சொல்றான். ஆசாப் வந்து தாவீது சங்கீதத்தை எடுத்து சொல்றான். ನೋಡಿ, ಆಸಾಮನ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಾನು ದೇವರು, ನಾನೇ ದೇವರು. ರಾಂಗ್. ನಾನೇ ದೇವರಲ್ಲ. ಬೆಳಗ್ಗೆ ವಿಶ್ಲೇಷಣೆ ಅಂದ್ರೆ ನಾನ್ ಕಡವಲ್, ನಾನೇ ಕಡವಲ್ ಅಲ್ಲ. ಲೂಸಿಫರ್ ನಾನೇ ದೇವನ್ அப்படி சொன்னால்தான் கீழே விழணும். ಸೈತಾನು ನಾನೇ ದೇವರು ಅಂತ ಹೇಳಿದ್ರಿಂದನೇ ಅವನು ಬಿದ್ದಿದ್ದು. நான் ದೇವರುಗಳು, ನಾವು ದೇವರುಗಳೇ. ನೀವೆಲ್ಲ ದೇವರು. ನೋಡಿ, ನೀವೆಲ್ಲ ಒಂದು ದೇವರು. நீங்க எங்க இருந்து வந்தீங்க? நீவ ಎಲ್ಲಿಂದ ಬಂದ್ರಿ? குரங்கு எங்க இருந்து வந்துச்சு? ಮಂಗ ಎಲ್ಲಿಂದ ಬಂತು? குரங்குல இருந்து வரதுக்கு குரங்கு தான் பேரு. ಮಂಗನಿಂದ ಬರೋದಕ್ಕೆ ಮಂಗನೇ ಹೆಸರು. ನಾಯಿக்கு ನಾಯಿ ಕುಟಿನೇ சொல்றோம். ಅದು ನಾಯಿ ಗರ್ಭದಿಂದ ಬಂದದ್ದು ನಾಯಿ ಕುಟಿ. ನೋಡಿ, ನಾಯಿ ಮರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಾಯಿಗೆ ಹೊಟ್ಟೆ ಒಳಗಿಂದ ಬಂದಿದ್ದಕ್ಕೆ ನಾಯಿ ಮರಿ ಅಂತ ಹೇಳ್ತೀವಿ. ಎಪ್ಪಾದ್ರೂ ನಿಮಗೆ ನಾಯಿ ಮರಿ ನೋಡ್ಬಿಟ್ಟು ಆಮೇಲೆ ಬೆಕ್ ಮರಿ ಅಂತ ಹೇಳ್ತೀರಾ? ನೀವೆಲ್ಲ ಯಾರು? ದೇವರ ಮರಿಗಳು. ದೇವರ ಮರಿ, ದೇವರ ಮಕ್ಕಳು. இதெல்லாம் பல பிக்சர் ಹೋಗ್ಬೇಕು. ಯಾಕಂದ್ರೆ ನಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ஏன்னா இங்க பாருங்க, இப்போ யோவானுக்கு வாங்க, 8 வாங்க. யோவான் 8ರಲ್ಲಿ ಬರ್ರಿ. ஏசு கிறிஸ்து ஏன் கல்லு எடுத்தாங்க தெரியுமா அடிக்கிறதுக்கு? ಯಾಕೆ ಯೇಸು ಸುಮ್ಮನ ಕಲ್ಲು ಎತ್ಕೊಂಡ್ರು ಗೊತ್ತಾ ಹೊಡೆಯೋದಕ್ಕೆ? யோவான் 10ஆம் அதிகாரம் 33 வாசிங்க. யோவான் 10:33 தமிழ் பைபிள் இருந்தா வாசிங்க சீக்கிரமா. பாத்தீங்களா என்ன சொல்றாருன்னா, I mean 32 வாசிங்கமா ஒரு விஷயம். 32. நான் என் பிதாவினாலே அநேக நற்கிரியைகளை உங்களுக்கு காண்பித்தேன். அவைகளில் எந்த கிரியைகளின் நிமித்தம் என்னை கல்லெறிகிறீர்கள்? எத்தனையோ நல்ல கிரியைகளை செஞ்சேனே, எதனால என்னை கல்லடிக்க வரீங்கன்னு சொன்னார். ಎಷ್ಟೋ ಒಳ್ಳೆ ಕೆಲಸ ಮಾಡಿದಿನಲ್ಲ, ಯಾವ ಕೆಲಸದ ನಿಮಿತ್ತ ನನ್ನನ್ನ ಕಲ್ಲೊಡೆದು ಬಂದಿದ್ದೀರಿ? 33 ಕನ್ನಡ. ಯೆಹೂದ್ಯರು, ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ, ದೇವ ದೂಷಣೆಯ ದೆಸೆಯಿಂದಲೂ ನೀನು ಮನುಷ್ಯನಾಗಿದ್ದಿ. ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿ ನೀನೇ ದೇವರು ಮಾಡ್ಕೊಂಡ್ಬಿಡಲ್ಲಪ್ಪ. இப்ப ಜನங்களுக்கு அங்க கோவம் வந்து எதுக்காக? ಆ ಜನಗಳಿಗೆ ಯಾಕೆ ಕೋಪ ಬಂತು? ஏன் கோவம் வந்துச்சு? ಯಾಕೆ ಕೋಪ ಬಂತು ಅಂದ್ರೆ ஏன் கோவம் வந்துச்சு? ಯಾಕೆ ಕೋಪ ಬಂತು? அவர் எவ்வளவு நல்ல காரியம் செஞ்சாரு.
ಅವ್ರು ಎಷ್ಟೋ ಒಳ್ಳೆ ಕೆಲಸ ஆனா ಮಾಡಿದ್ರು. அவர் தேவர், நான் தேவர்னு சொன்னேன். நானே தேவர்னு சொல்ல, நான் தேவர்கள். ನೋಡಿ, ஏன்னா அவர் இப்போ மனுஷனா இருக்கிறார். ಅವರು ಮನುಷ್ಯನಾಗಿದ್ದಾರೆ. ಇಲ್ಲಿ ನಾನೇ ದೇವರು ಅಂತ ಹೇಳ್ತಾ ಇಲ್ಲ, ನಾವು அப்ப ದೇವರು யூதரெல்லாம் கல்லெடுத்து அடிக்க வராங்க. ಯೂದರೆಲ್ಲರೂ ಕಲ್ಲನ್ನ ತಗೊಂಡ್ಬಂದ್ರು ಹೊಡೆಯೋದಕ್ಕೆ. வெளிச்சமுடைய இயேசு நாமத்தினால. அப்ப நம்ம என்ன கத்துக்க போறோம் இன்னைக்கு? ಹಾಗಾದ್ರೆ ನಾವೇನನ್ನ ಇಲ್ಲಿ அப்ப ಕಲ್ತ್ಕೋಬಹುದು? நீங்க எங்கிருந்து வந்தீங்க? ನೀವ್ ಎಲ್ಲಿಂದ ಬಂದ್ರಿ? தேவன் வந்தனால, ದೇವರಿಂದ ಬಂದ ಕಾರಣ, கிறிஸ்துவுக்குள் ಕ್ರಿಸ್ತನಲ್ಲಿ நான் தேவனா இருக்கிறேன். ನಾನು ದೇವರಾಗಿದ್ದೇನೆ. நான் தேவனா இருக்கிறேன். நான் தேவனாಗಿದ್ದೇನೆ. இப்ப நீங்க அறிக்கை பண்றதுனால, அறிக்கை பண்றதை விட நீங்க ஆக்ஷன்ல அதை செய்யும் போது நீங்க தேவர்களாகவே உங்க வாழ்க்கையில மாறும். ಈಗ ನಾನು ದೇವರಾಗಿದ್ದೀನಿ ಅಂತ ಅರಿಕೆ ಮಾಡೋದಕ್ಕಿಂತ ಅದನ್ನ ಕ್ರಿಯೆಯಲ್ಲಿ ಮಾಡುವಾಗ ಅದು ನಿಮ್ಮನ್ನ ದೇವರುಗಳೇ ಎಂಬುದಾಗಿ ಎಷ್ಟು ಜನ ದೇವರು ಇಲ್ಲಿ? ಎಷ್ಟು ಜನ ದೇವರಾಗಿದ್ದೀರಿ? யாருமே தேவர் இல்ல ಇಲ್ಲಿ ಯಾರು ದೇವರಿಲ್ಲ. எத்தனை பேர் தேவர்களீங்க? ಯಾರು ದೇವರುಗಳಾಗಿದ್ದೀರಿ? பரலோகம் பார்த்துட்டு இருக்குது. ಪರಲೋಕ ನೋಡ್ತಾ ಇದೆ. அப்ப தேவர்னா வேற இன்னொன்னு இருக்குது. அப்ப அதான் நீங்க ದೇವರೆಲ್ಲ ಅಂದ್ರೆ ದೇವಗಳಾ? ಎಷ್ಟು ಜನ ದೇವರಿಂದ ಬಂದವರು? ಯಾರೆಲ್ಲ ದೇವರಿಂದ ಬಂದವರಾಗಿದ್ದೀರಿ? ಆಗ ದೇವಲ್ಲ ಯಾರು? ಹಾಗಾದ್ರೆ ನೀವು ಯಾರ ಮಕ್ಕಳು? அப்ப நீங்க கண்ணாடி பார்க்கும்போது எப்படி பார்க்கணும்? ಈಗ ಕನ್ನಡಿಯನ್ನು ನೋಡುವಾಗ நான் தேவன், ನಾನೊಂದು ದೇವರು, தேவ ஸ்வரூபம் உள்ள, ನಾನು ದೇವರ ಸ್ವರೂಪ ಉಳ್ಳವಳು. அப்போ உங்களை அதை நீங்க ஞாபகப்படுத்திக்கணும். ಇದನ್ನ ನೀವು ಜ್ಞಾಪಕ ಪಡಿಸಿಕೊಳ್ಳ್ರಿ. அப்ப நீங்க ஞாபகப்படுத்தும் போது ಇದನ್ನ ನಾವು ಜ್ಞಾಪಕ ಪಡಿಸಿಕೊಳ್ಳುವಾಗ இப்போ ஒரு பிராக்டிಕಲ್ ಟೀಚಿಂಗ್ நான் தரேன். ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀನಿ. தேவன் என்ன? ದೇವರು ಏನು? ದೇವರು ಅಂದ್ರೆ ಏನು? 34 பாருங்க. ನೀವು ದೇವರುಗಳೇ ಎಂದು ನಾನು ಹೇಳಿದನೆಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ. எங்க கோட் பண்றாரு ஆண்டவர்? சங்கீதம் 88 கோட் பண்றாரு. ನೋಡಿ, ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ 82ರಲ್ಲಿ ಹೇಳುತ್ತಲ್ವಾ, ಅದನ್ನ ಹೇಳ್ತಾ ಇದಾರೆ. ಹಾಗಾದ್ರೆ ದೇವರ ವಾಕ್ಯವನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳುಹಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆಂದು ಹೇಳೋದಕ್ಕೆ ನೀನು ದೇವದೂಷಣೆ ಮಾಡುತ್ತಿ ಅನ್ನುತ್ತೀರೋ? 37 ನಾನು ನನ್ನ ತಂದೆಯ ಕ್ರಿಯೆಗಳನ್ನು ಮಾಡದಿದ್ದರೆ ಮಾಡದಿದ್ದರೆ இங்க இன்னைக்கு ஸ்டாப் பண்ணு. ನಾನು ನನ್ನ ತಂದೆಯ ಕ್ರಿಯೆಗಳನ್ನು. அப்ப நம்ம தேவன் யாரு? ದೇವರು ಯಾರು? அப்ப தேவன் ஒன்னை சிருஷ்டித்து ದೇವರು ಒಂದನ್ನ ಸೃಷ್ಟಿ ಮಾಡಿದ್ರು, அப்படியே விடுகிறவர் அல்ல, ಹಂಗೆ ಬಿಡೋರಲ್ಲ. அதை பராமரிக்கிறவர், ಅದನ್ನ ಪೋಷಿಸುವವನು, அதை பாதுகாக்கிறவர், ಅದನ್ನ ಕಾಯ್ದುಕೊಳ್ಳುವವನು, அதை தேவை சந்திக்கிறவர், ಅದರ ಅಗತ್ಯಗಳನ್ನ ಸಂಧಿಸುವವನು. புரியுதுங்களா? அதாவது ஆண்டவர் மனுஷனை படைச்சிட்டு ಹಾಗೇನೆ ಮನುಷ್ಯನನ್ನ ಉಂಟು ಮಾಡಿ வானத்தில் பறக்கும் பறவைகள் மீதும் ಆಕಾಶದಲ್ಲಿ ಆರುವ ಪಕ್ಷಿಗಳ ಮೇಲೆಯೂ ಜಲಚರಗಳ ಮೇಲೆಯೂ ನೀರಲ್ಲಿ ಈಜುವ ಜಲಚರಗಳ எல்லா ಮೇಲೆಯೂ மிருக ஜனங்களும் ಎಲ್ಲಾ ಮೃಗಗಳ ಮೇಲೆಯೂ உனக்கு கொடுக்கப்பட்ட எல்லா தோட்டத்தையும் ನಿನಗೆ ಕೊಟ್ಟಂತ ಎಲ್ಲಾ ತೋಟವನ್ನು உன் மனைவி பிள்ளைகளையும் ನಿನ್ನ ಹೆಂಡತಿ ಮಕ್ಕಳನ್ನು ஆண்டு கொள்வாயாக. ನೀನು ಆಳ್ವಿಕೆ ಮಾಡು. ஆண்டு கொள்வாயாக. ಆಳ್ವಿಕೆ ಮಾಡು. ರೂಲ್ ಅಲ್ಲ. ಅದ ನಿನಗೆ ಸಭೆ ರಾಂಗ್ ಪ್ರೀಚ್ பண்ணிக்குது. ರೂಲ್ ಅಲ್ಲ. ರೂಲ್ ಮಾಡೋದಲ್ಲ. ರೂಲ್ ಅಲ್ಲ. ದಂಡಿಸೋದಲ್ಲ. ದೇವರು ಜಗತ್ತನ್ನ ಸೃಷ್ಟಿ ಮಾಡಿ ಎಲ್ಲವನ್ನು ಪೋಷಿಸಿದನು, ಎಲ್ಲವೂ ಪಾದುಗಾತಾರು, ಎಲ್ಲವನ್ನ ಕಾಯ್ದುಕೊಂಡಂತೆ ಎಲ್ಲಾರಿಯೂ ವಿಚಾರಿಚಾರು, ಎಲ್ಲವನ್ನು ವಿಚಾರಿಸಿದರು. ನಮ್ಮ ಮನೆಗೆ ನಾನೇ ದೇವ್ರು, ನಮ್ಮ ಮನೆಗೆ ನಾನೇ ದೇವ್ರು. ದೇವ್ರು ಅಂತಂದ್ರೆ ಎಲ್ಲವನ್ನ ನೋಡಿಕೊಳ್ಳುವವನು. வெறும் பணம் சாப்பாடு கொடுத்தா போதாது, ಬರೀ ದುಡ್ಡು அதான் பிராக்டிஸ் ಕೊಟ್ರೆ ಸಾಕಾಗಲ್ಲ. நான் நீங்க தேவரா? ನೀವು ದೇವರಾ? ஒரு பிரச்சனை பார்க்கும்போது அதை சால்வ் பண்றதுதான் தேவன். ಆಮೆನ್. ಒಂದು ಸಮಸ್ಯೆ ದೇವರಾಗಿದ್ರೆ ನೀವು ಒಂದು ಸಮಸ್ಯೆ ನೋಡುವಾಗ ಅದನ್ನ ಬಗೆಹರಿಸಬೇಕು. ஏன்னா நம்ம பிராக்டிஸ் பண்றோம், நம்ம கத்துக்கிறோம். ಇವಾಗ ನಾವು ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೇವೆ. இனிமே ஜோப்ல ஒரு பிஸ்கட் பாக்கெட் வச்சுக்கோங்க. நீங்க தேவன் சொல்றீங்க இல்லையா? ನೀವು ಜೋಬಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಕೊಳ್ಳಿ. ಯಾವ್ದಾದ್ರು ಪಸಿ ஏதோ ನಾಯಿ வந்துச்சுன்னா ஏதೋ ಪಸಿ ಒಂದ್ ரெண்டு போடுங்க, நான் தேவனா. அப்போ நீங்க ಅದು ಕನ್ಫೆಸ್ பண்றீங்க. ನೋಡಿ, ನೀವು ಒಂದನ್ನ ಪೋಷಿಸ್ತಾ ಇದ್ದೀರಾ, ನೀವು ಅದು ಕ್ರಿಯೆ ಮುಖಾಂತರವಾಗಿ ತೋರಿಸ್ತಾ ಇದ್ದೀರಾ ನೀವು ದೇವರಂತಾನೆ. அப்போ உங்க குழந்தைகளை நீங்க என்ன பண்றீங்க? விசாரிக்கிறீங்க, ಹಾಗಾದ್ರೆ தேவ சந்திக்கிறீங்க. ನಿಮ್ಮ ಮಕ್ಕಳನ್ನ ವಿಚಾರಿಸಿ ಅವರ ಅಗತ್ಯಗಳನ್ನ ಪೂರೈಸುವುದಾದ್ರೆ ನೀವು ದೇವರೇ. உங்க வீட்ல இருந்து ஆரம்பிக்கணும்.
ನಿಮ್ ಮನೆಯಿಂದ ಆರಂಭ ಮಾಡ್ಬೇಕು. கிறிஸ்துக்குள் நீங்க யாரா இருக்கிறீங்க? ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ? தேவன். ದೇವರು. கிறிஸ்துக்குள் நீங்க யாரு? ನೀವು ಕ್ರಿಸ್ತನಲ್ಲಿ அப்ப ಯಾರಾಗಿದ್ದೀರಿ? உங்களுக்கு தேவன் சொல்லும்போது தேவ கிரியைಗಳನ್ನು ನಾನು ಮಾಡುತ್ತಾ ನೀವು ಇದ್ದೇನೆ. ದೇವರುಗಳಾಗಿದ್ದರೆ ದೇವರು ಮಾಡುವ ಕ್ರಿಯೆಗಳನ್ನ ನೀವು இந்த ಮಾಡುವವರಾಗಿದ್ದೀರಿ. யூதர்கள் என்ன பண்றாங்க? தேவன நாமத்தை சொல்றாங்க, கல்லெடுத்து கொல்ல பாக்குறாங்க, பிசாசு வேற செய்றாங்க. ನೋಡಿ, ಅವರು ಯಹೂದ್ಯರು ದೇವರ ಬೆಳಗ್ಗೆ ನಾಮವನ್ನು ಶ್ರೇಷ್ಠ ಹೇಳಿದ್ರು ಕೂಡ ಸೈತಾನ್ ಹೇಗೆ ಹೊಡಿತಾನ ಆ ರೀತಿಯಾಗಿ ಕಲ್ಲನ್ನ ಎತ್ಕೊಂಡ್ರು அப்ப ಹೊಡಿಲಿಕ್ಕಾಗಿ. என்ன சொல்ல வர்றாரு இயேசுவிங்க? ಯೇಸು ಏನ್ ಹೇಳ್ತಾ நான் ಇದ್ದಾರೆ? நல்ல கிரியை ஏன் செய்றேன்? ನಾನು ಒಳ್ಳೆ ಕೆಲಸವನ್ನ ಯಾಕೆ ಮಾಡ್ತೇನೆ? உங்களுக்கு அந்த நாட்களிலே ஆண்டவர் சங்கீத மூலமா சொல்லிட்டாரு, நீங்களும் தேவர்கள் தான், நீங்க நல்ல காரியங்களை செய்யல, நான் நல்ல காரியம் செஞ்சிட்டு இருக்கேன். ஏன்? நான் தேவன், ಯೇಸು தேவர்களா இருக்கிறேன். ಯೇಸು ಅಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಕೀರ್ತನೆಯಲ್ಲಿ ದೇವರುಗಳು ಅಂತ ಬರ್ದಿದೆ, ಒಳ್ಳೆ ಕಾರ್ಯವನ್ನ ಮಾಡ್ಲಿಕ್ಕಾಗಿ ನೀವು ದೇವರುಗಳಾಗಿದ್ದೀರಿ ಅಂತ ಬರ್ದಿದೆ. ಆದ್ರೆ ನೀವು ಒಳ್ಳೆ ಕಾರ್ಯವನ್ನ ಮಾಡ್ತಾ ಇಲ್ಲ. ನಾನು ದೇವರಾಗಿದ್ರಿಂದನೇ ನಾನು ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದೇನೆ ಎಂಬುದಾಗಿ ಯೇಸು ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. பத்தியோ தெய்வம், சம்ஸ்கிருத சொல்றேன், பத்தியோ தெய்வம். ஏன் சொல்றாங்க? ಪತಿಯೇ ಪರದೈವ ಅಂತ ಹೇಳ್ತಾರೆ. ಯಾಕೆ? ಕಾಲ್ ನಮಸ್ಕಾರ ಮಾಡ್ತಾರೆ. ಕ್ಯೋ? ಯಾಕೆ? ஏன்? ಹ್ಮ್ ಯಾಕೆ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಾರೆ? ஏன் ನಮಸ್ಕಾರ ಮಾಡ್ತಾರೆ? ಯಾಕೆ ನಮಸ್ಕಾರ ಮಾಡ್ತಾರೆ? அவ இறந்துட்டா ஏன் அழுறாங்க தெரியுமா? ಯಾಕೆ ಗಂಡಸತ್ರ ಅಳ್ತಾರೆ ಗೊತ್ತಾ? அவ்வளோ ವಿಚಾರಿಸಿರ್ಪಾங்க, ಯಾಕಂದ್ರೆ ಅವನು ಅಷ್ಟು ಆಕೆಯನ್ನ அவ்வளோ ಪೋಷಿಸಿರ್ತಾನೆ, நேசிச்சிருப்பாங்க. ಆಕೆಯನ್ನ ಪ್ರೀತಿಸುತ್ತಾನೆ. ಸತ್ರ ಸಾಕ್ ಬ್ರದರ್, ಯಾವಾಗ ಸಾಯ್ತಾನೆ ಕಾಯ್ತಾ ಇದ್ದೇನೆ ಬ್ರದರ್. ಆಮೇಲೆ ಅದು ದೇವರಲ್ಲ. ಪುರಿದಾ? ನಾನೇ ಮನೆಗೆ ದೇವ್ರು, ಮನೆ ದೇವ್ರ ಹೇಳ್ಬೇಡಿ, ನೀವು ದೇವ್ರಂತ ತೋರಿಸ್ಬೇಕು ನಿಮ್ಮ ಸುತ್ತಮುತ್ತ. ಆಮೇನ್. ನಾಯಿ ಪ್ರಾಣಿ ಇನ್ಮೇಲೆ ಬಡವರಿಗೆಲ್ಲ ಒಂದು 10 ರೂಪಾಯಿ ಚೇಂಜ್ ಇಟ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಕೊಡ್ರಿ, ಒಂದು 5 ರೂಪಾಯಿ ಕೈ ಕೊಡಿ. ನಾನು ನೋಡಿ ಇದೆಲ್ಲ ನಾವು ಅಭ್ಯಾಸ ಮಾಡಿಲ್ಲ, ಇದೆಲ್ಲ ಆಮೇಲೆ ಅಭ್ಯಾಸ ಮಾಡೋಣ. ನಾನು ದೇವರು ಒಬ್ರು ಹಸಿವಾಗಿದ್ದಾರೆ, ಕೊಡೋಣ. ನೋಡಿ, ನಾವು ಅರ್ಕೆ ಮಾಡ್ತೀವಿ ಅಷ್ಟೇನೆ. ನಾನು ದೇವರಾಗಿದ್ದೀನಿ ಅಲ್ಲ, ಕಲ್ ತರ ಹೋಗ್ತಾ ಇರ್ತೀವಿ ನಾವು, ಕಲ್ಲಾಗಬಾರ್ದು. ನೋಡಿ, ಇದೆಲ್ಲ ನಾನು ಕಲಿತಾ ಆ ಮಹಿಮೆಗಳ ಮೇಲೆ ಕೆಲಸ ಮಾಡುತ್ತೆ. கிறிஸ்துவுக்குள் ಕ್ರಿಸ್ತನಲ್ಲಿ நான் ದೇವರಾಗಿದ್ದೇನೆ. அப்ப தேவன் என்ன? ಹಾಗಾದ್ರೆ ದೇವರು ಏನ್ ಮಾಡ್ತಾರೆ? அதான் ஆண்டவர் ஆதம் சொல்றார், நான் தேவன். ಅದಕ್ಕೆ ಯೇಸು ಹೇಳ್ತಾರೆ, ನಾನ್ ದೇವನು. இந்த உலகத்து நீங்க தான் குட்டி தேவர்கள், ನೀವು ಈ ಲೋಕಕ್ಕೆ ಚಿಕ್ಕ ದೇವರಂತೆ. அதான் ஆண்டவர் சொன்னார், ஏழைகளுக்கு ரட்சகன் இல்லை என்று சொல்லி அவர்கள் என்ன பண்ணாதீங்க, ನೀನ್ ತಾತ್ಸಾರ ಮಾಡಬೇಡ, அவருடைய தேவன் பெரியவர். ಅವರಿಗೊಬ್ಬ ದೇವರಿದ್ದಾರೆ, ಅವರು ದೊಡ್ಡವರು. புரியுதுங்களா? ಬಡವರನ್ನ ತಾತ್ಸಾರ ಮಾಡಬೇಡ, ಅವರಿಗೊಬ್ಬ ದೇವರಿದ್ದಾರಂತೆ. அப்போ அவங்க நம்ம உபத்திரம், நம்மளுக்கு உதவி செய்ய முடியலன்னா கூட உபத்திரம் செய்யாம இருக்கணும். ನಾವು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಅವರನ್ನ ಉಪದ್ರವ ಪಡಿಸಬಾರ್ದು. அப்ப கொஞ்சம் நீங்க திங்க் பண்ணுங்க, ಸ್ವಲ್ಪ ಯೋಚಿಸ್ರಿ. உங்க பிள்ளைகளுக்கு, உங்க மனைவிக்கு, உங்க வேலை செய்யற இடத்துல உங்களால துக்கமாயிட்டு இருக்குதா, ಸಂತೋಷ ಆಯ್ತು? ನೀವು ಸ್ವಲ್ಪ ನಿಮ್ಮನ್ನ ಕುರಿತಾಗಿ ನೀವು ಯೋಚನೆ ಮಾಡ್ರಿ. ನಿಮ್ಮಿಂದ ನಿಮ್ಮ ಹೆಂಡತಿಗೆ, ಮಕ್ಕಳಿಗೆ, ಅಥವಾ ನೀವು ಮಾಡುವ ಕೆಲಸದಲ್ಲಿ ಯಾರಿಗಾದ್ರೂ ನೀವು ಮನಸ್ಸನ್ನ ನೋಯಿಸ್ತಾ ಇದ್ದೀರಾ? ஒரு ரிசர்ச் சொல்லுது, மிருகங்கள் கூட ಮನುಷ್ಯನ ಸೆನ್ಸ್ பண்ணா தெரியுமா? ಈ ರಿಸರ್ಚ್ ಅಲ್ಲಿ ಹೇಳಿದ್ದಾರೆ, ಈ ಪ್ರಾಣಿಗಳಿದೆಯಲ್ಲ, ಮನುಷ್ಯನ ಭಾವನೆಗಳನ್ನ ಅದು ಫೀಲ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತಂತೆ. நீங்க ஒரு நல்ல இருதயம் உள்ளவனா இருந்தா எந்த நாய் உங்களை கடிக்காது. நீங்களா போய் மெரிச்சு அதுக்கு அது வேற. ஆனா அதே வந்து உங்களை கடிக்குதுன்னா ನಿಮ್ಮ ಹೃದಯಗಳು ಸರಿಯಿಲ್ಲ ಅಂತ ಅರ್ಥ. ಕಳ್ಳ ಇವನು ಮೋಸ. ಅದಕ್ಕೆ ನೋಡಿ, ಕಳ್ಳನ್ ನೋಡಿದ್ರೆ ನಾಯಿ வா 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 ಅನ್ನುತ್ತೆ. நீங்க ನೈಟ್ல வாங்க, உங்களை பார்த்து கத்தாது. ಗಮನಿಸಿರ್ಕೀங்களா? ಅವನ್ ಕಳ್ಳನಾಗಿದ್ರೆ ಆ ನಾಯಿ ಬೇಗ ಸೆನ್ಸ್ ಮಾಡುತ್ತೆ, ಯಾಕಂದ್ರೆ ಸ್ಪಿರಿಟ್ ಕಂಡಿಡಿತಾ ಅದು. நீங்க தேவர்களாயிருந்தா நம்ம போஷிக்கிறவன் இவன், நம்ம இதெல்லாம் ನೀವು ದೇವರಾಗಿದ್ರೆ ಆ ನಾಯಿ ಕೂಡ இருக்குது. ಇದು ಆತ್ಮಿಕವಾಗಿದೆ, ಇದು ಒಂದು ಸ್ಪಿರಿಚುವಲ್ ವರ್ಡ್. ಇದು ಬಾ 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 ಅಂತ ಬರಲ್ಲ, ಯಾಕಂತ ಅವ್ನು ಗೊತ್ತು, ನೀನ್ ಏನಕ್ಕೂ ಕೊಡಲ್ಲ, ಸುಮ್ನೆ ಬಾ 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 ಅಂತ ಏನ್ ಪ್ರಯೋಜನ ಇಲ್ಲ. ಆಮೇಲೆ ಯಾಕಂದ್ರೆ ನೀವು ಕೊಡಕ್ಕಿಲ್ಲ ಅಂದ್ರೂ ನಿಮ್ ಮನ್ಸು ಚೆನ್ನಾಗಿದ್ರೆ ಬಾಲಾಡ್ಸ್ಕೊಂಡ್ ಬರ್ತಾರೆ, ಯಾವ ನಾಯಿ ಆಗಿದ್ರು. ಚೆಕ್ ಮಾಡಿದ ಪ್ರಾಕ್ಟಿಕಲ್ ಹೇಳ್ತಾರೆ ನಾನು, ಯಾಕಂದ್ರೆ ಗೊತ್ತಾಗುತ್ತೆ ಸುಮ್ಮನೆ ಯೂಸ್ ಮಾಡ್ತಾನೆ ಅಷ್ಟೇ, ಆಮೇಲೆ ಹೋಗ್ಬಿಡುತ್ತೆ. இதெல்லாம் ரியல். இது அத சொன்னேனே, அந்த மகிமை கிரியேட் பண்ணி நம்ம தான். இனிமே தேவர்களாக ஆயிடுங்க, ಇನ್ಮೇಲೆ ದೇವರುಗಳಾಗಿರಿ. ನಿಮ್ಮ ಮಕ್ಕಳು ಆಮೇಲೆ ನಿಮ್ಮ ಅದು ಗೆಲ್ಬೇಕು. ನಿಮ್ಮ ಮಕ್ಕಳು ಹೃದಯವನ್ನ ನಿಮ್ಮ ಖಂಡಿಸ್ಬೇಕು, ಪ್ರೀತಿಸ್ಬೇಕು, ಎರಡೂ ಇರ್ಬೇಕು. ನಿಮ್ಮ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣವನ್ನ ಕೊಡ್ರಿ, ಖಂಡಿಸ್ರಿ, ತಪ್ಪು ಮಾಡುವಾಗ ಖಂಡಿಸ್ರಿ, ಆದ್ರೆ ಪ್ರೀತಿಯನ್ನ ಕೊಡ್ರಿ. ಹಾಗೆ ನಿಮ್ಮ ಹೆಂಡತಿನೋ ನಿಮ್ಮ ಮಕ್ಕಳು ನನ್ನಿಂದ ಏನೋ ದುಃಖ ಆಗ್ತಾ ಇದೆಯಮ್ಮ ಅಂತ ಬಾಯಿ ತೆರೆದು ಕೇಳಬೇಕು. ಯಾಕಂದ್ರೆ ಅವ್ರು ಸಂತೋಷ ಪಟ್ರೆ ಹೆವನ್ಸ್ ಓಪನ್ ಆಗುತ್ತೆ. ಅதான் தேவர்கள்.
அப்போ கம்பெனிக்கு போறோம் அங்கே திருடின்னு ஆமீன் பென்சிலும் பேப்பரும் எல்லாம் திருடி வரீங்கன்னா நீங்க தேவல ದೆವ್ವಗಳು ಕಳ್ಳನು ಕಳ್ಳತನ ಮಾಡ್ತಾನೆ. ನೀವು ಕತ್ಕೊಂಡ್ ಬರ್ತಾ ಇದ್ದೀರಾ ಅಂದ್ರೆ ನೀವು ದೇವರಾಗಿಲ್ಲ, ನೀವು ದೇವರು ಅಂತ ಹೇಳ್ತಾ ಇದ್ದೀರಲ್ಲ, ನಾವು ದೇವರು. அப்ப இதெல்லாம் பிராக்டிஸ் பண்றோம். கிறிஸ்தவன் யாரு? ದೇವರುಗಳು. அப்போ நீங்க இருக்கிற வீடு தேவன் வீடு எப்படி இருக்கணும்? ನೀವು ದೇವರುಗಳಾಗಿದ್ರೆ ನಿಮ್ಮ ಮನೆ ಹೆಂಗಿರ್ಬೇಕು? எப்படி இருக்கணும் வீடு? தேவன் வீடு ಇರ್ಬೇಕು. இந்த கீழே வந்து கலீஜா இருந்துச்சு, நான் அந்த பில்டிங் கூப்பிட்டு சொன்னேன், ரெடி ಮಾಡಣಪ್ಪ ಎಲ್ಲ ಕಾಸು ಹಾಕೋಣ ಮಾಡೋಣ. ಯಾರು ಕೈ எடுக்க மாட்டாங்க. சார் இதெல்லாம் ₹1,00,000 ಆಗುತ್ತೆ, ರೋಡ್ ಕಟ್ ಮಾಡ್ಬೇಕಂತ, ಅದು ಕಟ್ ಮಾಡ್ಬೇಕಂತ. இப்போ நம்ம ரெடியா இருக்கோம். யாரும் ₹1,00,000 கொடுத்தீರಾ? ரெடி, ನಾವೇ ரெடி ಮಾಡೋಣ. புரியுதா நான் சொல்றது? ಸರಿ ಮಾಡ್ಬೇಕು. நாங்கள் தேவர்கள், ஒரு பிரச்சனை நம்ம சால்வ் பண்ணணும். ನಾವು ದೇವರುಗಳಾಗಿದ್ದಾಗ ಅನೇಕ ಕಾರ್ಯವನ್ನು ನಾವು ಸರಿ ಮಾಡೋರಾಗಿರ್ತೇವೆ. ಅರ್ಥ ಆಗ್ತಿದ್ಯಾ? ಓನರ್ ಸಲ ನಿಮ್ದಪ್ಪ ಬಿಲ್ಡಿಂಗ್ ತಗೋಬೇಡಿ, ನೀವೇ ರೆಡಿ ಮಾಡ್ಕೊಡ್ರಿ ಅಂತಾರೆ. ಸೊ ನಮ್ಮ ಹೆಸರು ರಿಜಿಸ್ಟರ್ ಮಾಡ್ಬಿಡ್ತಾರ? ಇದು ಅವ್ರ ಕರ್ತವ್ಯ, ಅವ್ರು ಮಾಡಲೇಬೇಕು. ಅದಕ್ಕೆ ನಾವು ಸೈಲೆಂಟ್ ಆಗಿರೋದು. ನಾವು ಮಾಡ್ಬಿಡ್ತೀವಿ. ಮಾಡೋದೇನು ಕಷ್ಟ ಇಲ್ಲ. ಒಂದು ₹30,000 ಆಗ್ಬೋದಾ? ಕಷ್ಟ ಏನಿಲ್ಲ ಮಾಡೋಕ್ಕೆ. ಆನ ಅದ ರಾಂಗ್ ಆಗಿ ತಗೊಂಬಾರ್ದು, ಜ್ಞಾನವಾಗಿ ತಗೊಳ್ಬೇಕು. ದೇವ್ರ ಅಂದಷ್ಟ ರಾಂಗ್ ಆಗಿ ಹೋಗ್ಬಿಡು. ದೇವ್ರು ಸಖತ್ ಜ್ಞಾನ ಹೊಡೆದ್ರು, ಆ ಜ್ಞಾನನ್ನು ಕೊಡಿ ಸ್ವಾಮಿ. ಇದನ್ನೇ ಪ್ರೇಯರ್ ಮಾಡ್ಬೇಕು. ದೇವ್ರ ಕ್ರಿಸ್ತನಲ್ಲಿ ನನ್ನನ್ನ தேவராகி மாடிதேல்லப்பா, என்னை தேவனா வச்சிருக்கீங்களே, இனி என் கம்பெனியில் நான் தேவனா இருக்கணும், என் வீட்லயும் நான் தேவனா இருக்கணும், என் ரோட்லயும் நான் தேவனா இருக்கணும். ಆಮೇನ್. ದೇವರುಗಳು ಅಂತಂದ್ರೆ ಮೊದಲು ನಮ್ಮ ಕುಟುಂಬದಲ್ಲೂ ನಾವು ದೇವರಾಗಿರ್ಬೇಕು, ಅಭ್ಯಾಸ ಮಾಡ್ತೀರಾ, ಕೆಲಸದಲ್ಲೂ ನಾವು ದೇವರಾಗಿರ್ಬೇಕು, ನಮಗೆ ಕೊಟ್ಟಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ದೇವರುಗಳೇ ಆಗಿರ್ಬೇಕು. உங்களால உங்க பெற்றோருக்கு கூட துக்கம் ಹೋಗக்கூடாது. ನಿಮ್ಮಿಂದ ನಿಮ್ಮ ತಂದೆ ತಾಯಿಗಳಿಗೂ ಕೂಡ அவங்க எப்படினா இருக்கட்டும், ಅವ್ರು ಎಂತವರೇ ಆಗಿರ್ಲಿ, அவங்க எப்படினா இருக்கட்டும், ಅವ್ರು ಎಂತವರೇ ಆಗಿದ್ರು. இப்ப சின்ன பசங்க பாருங்க எவ்வளவு தப்பு பண்றாங்க இல்லையா? ನೋಡಿ, ಈ ಮಕ್ಕಳಿದಾರಲ್ಲ, ಚಿಕ್ಕ ಮಕ್ಕಳು ಎಷ್ಟು ತಪ್ಪು ಮಾಡ್ತಾರಲ್ವಾ? நம்ம ಅದ ಸಹಿಸೋಣ இல்லையா? ನೋಡಿ, ತಂದೆ ತಾಯಿಗಳಾಗಿ ನಾವು ಸಹಿಸೋಣ இல்லையா? ತಂದೆ ತಾಯಿಗಳು ಸಹಿಸ್ಕೊತಾರಲ್ವಾ? அவங்க ವಯಸ್ಸಾன பிறகு, ಅವ್ರ ಏಜ್ ಆದಾಗ அவங்க குழந்தை மாதிரி நம்ம பார்க்கணும். ಅವ್ರನ್ನ ನಾವು ಮಕ್ಕಳಾಗಿ ನೋಡ್ಬೇಕು. அந்த ಹೃದಯಗಳು ನಮಗೆ வரணும். ಅಂತ ಹೃದಯ ನಮ್ಮಲ್ಲಿ ಬರಬೇಕು. ನಮ್ಮ ಹೃದಯ ஒரு ನಿಷ್ಕಪಟವಾಗಿರುವುದು ಆದ್ರೆ, நம்முடைய இருதயங்கள்லாம் ஒரு கலகம் இல்லாமல் இருந்தா, ನಮ್ಮ ಹೃದಯ இதெல்லாம் வளரும். ನಮ್ಮ ಹೃದಯ ನಿಷ್ಕಲ್ಮಶವಾಗಿದ್ರೆ ಎಲ್ಲ ಸೀಕ್ರೆಟ್, ಫೈನಾನ್ಸ್ ಹೆಚ್ಚಾಗುತ್ತೆ. ಇದೆಲ್ಲ ಸೀಕ್ರೆಟ್. ಇದು அப்போ ஒரு மிஸ்டேக் பாக்குறாங்க. ஒரு பேப்பர் இருக்குது, ஆண்டவர் எடுக்க சொல்றாரு, அது நீங்க தான் தேவர்கள், அதை எடுக்கணும். ನೋಡಿ, ನಿಮ್ ಕಣ್ಣಿಗೆ ಒಂದು ಅಲ್ಲಿ ಪೇಪರ್ ಬಿದ್ದಿದೆ, ನಮ್ಮ ಮನೇಲಿ ಆಗಿರ್ಬೋದು, ನಮ್ಮ ಸಭೆಯಲ್ಲಿ ಇರ್ಬೋದು, ಅದನ್ನ ಯಾಕೆ ದೇವ್ರಿಗೆ ನಿಮ್ಗೆ ತೋರಿಸ್ತಾರಂದ್ರೆ, ನೀವ್ ಅದನ್ನ ಸರಿ ಮಾಡು, ಅದು ಎತ್ತು ಅಂತಾನೆ. ಯಾಕಂದ್ರೆ ನೀವು ದೇವರುಗಳಾಗಿದ್ದೀರಲ್ವಾ, ಅಂತಂದ್ರೆ ಅದು ದೇವರ ಆತ್ಮ. ನೀವು ಅಲಕ್ಷ್ಯ ಮಾಡ್ಕೊಂಡು ಹೋಗೋದಾದ್ರೆ ನಿಮ್ಮಲ್ಲಿ ದೇವರ ಆತ್ಮ ಇರಲ್ಲ. ದೇವರಂತ ಮನುಷ್ಯಪ್ಪ ಯಾಕೆ ಹೇಳ್ತಾರೆ? ಅದಕ್ಕ ಸಾಲ್ವ್ ಮಾಡ್ತಾರಪ್ಪ. ಎಷ್ಟು ಪ್ರೀತಿಯಾಗಿ ಮಾತಾಡಿದ್ರು, ಎಷ್ಟು ಚೆನ್ನಾಗಿ ಬಂದು ಕುಟುಂಬನ ಕಟ್ಟಿದ್ರು. எவ்வளவு நல்ல கம்பெனிக்கு ஆமீன் ஒரு பிரயோஜனமா இருக்கிறாரு, சபைக்கு பிரயோஜனமா இருக்கிறாரு. ನೋಡಿ, ಒಬ್ಬ ಒಳ್ಳೆ ಮನುಷ್ಯ ಅಂತಂದ್ರೆ ಯಾಕೆ ಒಳ್ಳೆಯವನು ಅಂತ ಹೇಳ್ತಾರೆ ಹೇಳಿ? ಅವನು ಯಾರಿಗೂ ಹರ್ಟ್ ಮಾಡಲ್ಲ, ಅನೇಕರಿಗೆ ಒಳ್ಳೇದನ್ನೇ ಮಾಡ್ತಾ ಇದ್ದಾನೆ. ಕಂಪ್ನಿ ಇರ್ಬೋದು, ಕುಟುಂಬ ಇರ್ಬೋದು, ಜನಗಳಿರ್ಬೋದು, ಉಪಕಾರಗಳನ್ನ ಮಾಡುವನಾಗಿರ್ತಾರೆ. ಅಂತ ವ್ಯಕ್ತಿನೇ ದೇವರಂತ. விசுவாசிக்கிட்ட நம்ம நிறைய உங்க வீட்டுக்கு வந்தாக்கா இல்லன்னா ஒரு மணி நேரம் உங்க வீட்டுல வந்து பேசுறோம். ನೋಡಿ, ವಿಶ್ವಾಸಿಗಳ ಮನೆಗೆ ಬಂದ್ರೆ ನಾವು 1 hour ಆದ್ರೂ ಮಾತಾಡ್ತೀವಿ. ಚರ್ಚ್ ಮುಂಜಾನೆ 1 hour ಆಮೇಲೆ ಬೈಬಲ್ ಸ್ಟಡಿ ಎಲ್ಲ பேசிட்டு இருக்கோம். ನೋಡಿ, ರಿಲೇಶನ್ಶಿಪ್ ಚರ್ಚ್ ಮುಗಿದ್ಮೇಲೆ ಕೂಡ ಜನಗಳ ಹತ್ರ ಮಾತಾಡ್ತೀವಿ. ಯಾಕೆ ಗೊತ್ತಾ? ಇದೊಂದು ಸಂಬಂಧ, ನಾವು ಸಂಬಂಧವನ್ನು ಕಟ್ಟೋದಕ್ಕೆ. அதே மாதிரி இப்ப நான் திருமணம் ஆனாலும் ஆண்டுகிட்ட நான் எவ்வளவுதான் படிச்சாலும் எவ்வளவுதான் பிரேயர் பண்ணாலும் என் வைஃப் கிட்டயும் என் பசங்க கிட்ட நான் நேரத்தை கொடுக்குறேன். ನಾನು ಮದುವೆ ಆದ ನಂತರ ನಾನು ಎಷ್ಟೇ ದೇವರ ಸಮ್ಮುಖದಲ್ಲಿ ದೇವರ ಅಭ್ಯಾಸ ಮಾಡ್ಬೇಕು. ನಾನು ನನ್ನ ಕುಟುಂಬದಲ್ಲಿ ಸಮಯ ಕೊಡ್ತೇನೆ, ನನ್ನ ಹೆಂಡತಿಗೆ ಸಮಯ ಕೊಡ್ತೇನೆ. அதான் சொல்லுவேன், எங்கன்னா போன மாதிரி சொல்லு, நைட்ல உட்காந்துடுறேன், காலை கூட ஃப்ரீயா வந்துடுறேன், ನಾವು பேசிக்கிறோம். ಅದರಿಂದ ನಾನು ಮನೆಯಲ್ಲಿ ಹೇಳ್ತೇನೆ, ಎಲ್ಲಾದ್ರೂ ಹೋಗ್ಬೇಕಂತಂದ್ರೆ ಮುಂಚೆನೆ ಹೇಳು, ನಾನು ರಾತ್ರಿ ಎಲ್ಲ ಪ್ರಿಪೇರ್ ಮಾಡ್ತೇನೆ. ಆನಂತರ ನೀನು ಬೆಳಗ್ಗೆ ದೇವರಾಗೋದಕ್ಕೆ ದೇವರ ಪ್ರತಿರೂಪವನ್ನ ಆಮೇಲೆ ಪ್ರಕಟಿಸುವನಾಗಿರ್ಬೇಕು. ಬೇರೆ ಹೇಳೋದು ನಾನು ಕ್ರಿಸ್ತನ ದೇವರಾಗಿದ್ದೇನೆ ಅಂತಂದ್ರೆ ದೇವರೆಲ್ಲ ದೇವನೇ. ನಮ್ ಕೈಲಿ ಎಲ್ಲ ಮಾಡಕ್ ಆಗಿಲ್ಲ ಅಂದ್ರೂ ಪವಿತ್ರಾತ್ಮ ಒಂದೊಂದು ಹೆಜ್ಜೆ ನಮ್ಮ ನಡೆಸ್ತಾರೆ, நம்ம நடத்துவாரு. புரியுதா நம்ம சொல்றது? ನಿಷ್ಕಳಂಕವಾಗಿರ್ಬೇಕು, ಕಪಟ ಇಲ್ಲದವನಾಗಿರ್ಬಾರ್ದು, ಆ ಭರವಸೆಯನ್ನು ಕೊಡ್ಬೇಕು. அதனால விசுவாசம் சொல்றோம், 1 ஆண்டு இருக்காருமா, கவலைப்படாதீங்க, 2வது நம்ம இருக்கோம் பயப்பட. ವಿಶ್ವಾಸಿಗೆ ನಾನು ಹೇಳ್ತೇನೆ, ಮೊದಲು ದೇವ್ರು ಇದಾರಮ್ಮ, ಚಿಂತೆ ಮಾಡ್ಬೇಡ, 2ನೇ ನಾವಿದ್ದೇವೆ ಅಂತ ನಾನು ಭರವಸೆ ಕೊಡ್ತೇನೆ. ಭರವಸೆ ಕೊಡ್ಬೇಕು.
எங்க அம்மா கிட்ட போயிட்டு அதான் சொன்னேன் நான் கூட, அம்மா கவலைப்படாதீங்க, அப்பா இருந்துட்டாலும் அம்மா இருந்துட்டாலும் நான் பாத்துக்கிறேன், அவங்க எல்லாம் யார் பார்க்கணும் கூட நான் கடைசி மட்டும் பார்த்து பயப்படாத ನನ್ನ நான் இருக்கிறேன். ನಮ್ ತಾಯಿಗೆ ಹೋಗಿ அந்த வார்த்தை ಹೇಳ್ದೆ, எவ்வளவு ஒரு ஸ்ட்ராங் தெரியுமா? ಅಪ್ಪ ಇಲ್ಲ ಅಂತಂದ್ರು ನಾನ್ ನಿನ್ನನ್ನ ನೋಡ್ಕೊಳ್ತೇನೆ, ನೀನಿಲ್ಲ ಅಂದ್ರೂ ನನ್ನ ಅಪ್ಪನ ನೋಡ್ಕೊಳ್ತೇನೆ, ನೀನ್ அவங்க ಚಿಂತೆ எனக்கு ಮಾಡ್ಬೇಡ எவ்வளவு ಅನ್ನುವಾಗ அகரெஸ்ட் ಎಷ್ಟು பண்ணிருக்கலாம், ಆದರಣೆ. அவங்க எனக்கு எவ்வளவு விரோதமா எவ்வளவு கரை செஞ்சிருக்காங்க. ಅವ್ರು ಎಷ್ಟೋ ವಿರೋಧವಾಗಿ ಕಾರ್ಯಗಳನ್ನ ಮಾಡಿದ್ರು ಸಹ ஆனா என்னைக்கு அவனுடைய வார்த்தை எல்லாம் உள்ள வருது அதெல்லாம் நம்மள மாத்து. ಯಾವಾಗ ದೇವ್ರ ವಾಕ್ಯ ನನ್ನ ಒಳಗಡೆ ಬರುತ್ತೋ ಅವಾಗ ನನ್ನನ್ನ ಮಾರ್ಪಡಿಸ್ತದೆ. மனசார பிளஸ் பண்ணுங்க, ನನ್ನನ್ನ ಮನಸಾರ ಆಶೀರ್ವದಿಸಿ. பயப்படாதீங்க. அப்பா நான் இருந்துட்டு அப்பா என்ன ஆயிடுவாரோ அதெல்லாம் நீ பயப்படாத, கடைசி வரும் என்னால முடிஞ்சது என்னவோ நான் செய்யறேன். ನಾನಿಲ್ಲ ಅಂತಂದ್ರೆ ಅಪ್ಪ ಏನಾಗ್ತಾರೋ ಅಂತ ನೀನ್ ಚಿಂತೆ ಮಾಡ್ಬೇಡ, ನನ್ನಿಂದ ಏನಾಗುತ್ತೋ ನನ್ನ ಕೊನೆವರೆಗೂ ನನ್ನ ಅಪ್ಪನ ನೋಡ್ಕೊಳ್ತೀನಿ. ஏன்னா ஆண்டவர் வேதத்துல பேசுறாரு, ಇದು ದೇವ್ರು ಮಾತಾಡ್ತಾ ಇದ್ದಾರೆ, பேசுறாரு, ಮಾತಾಡ್ತಾ ಇದ್ದಾರೆ, பேசுறாரு. ಮಾತಾಡ್ತಾ ಇದ್ದಾರೆ. அவங்க எதுவும் கொடுக்க முடியல, அட்லீஸ்ட் நல்ல வார்த்தை சொல்லாமே. ನಿಮ್ಗೆ ಏನು ಮಾಡಕ್ಕಾಗಿಲ್ಲ ಅಂದ್ರೂ ಒಳ್ಳೆ ಮಾತನ್ನಾದ್ರೂ ಆಡ್ಬೋದಲ್ಲ. இப்ப பாருங்க எவ்வளவு நல்ல நல்ல வார்த்தை உங்களுக்கு நான் சொல்றேன். ಎಷ್ಟೋ ಒಂದು ಒಳ್ಳೆ ಮಾತನ್ನ ನಿಮ್ಗೆ ಹೇಳ್ತೇನೆ. சர்ச் உங்களை ஹர்ட் பண்றான்னா ಚರ್ಚಲ್ಲಿ ನಿಮ್ಗೆ ಹರ್ಟ್ ಮಾಡ್ತೀನಾ? தைரியವಾಗಿರಿமா, ಧೈರ್ಯವಾಗಿ ಏನಾಗಲ್ಲ, ಏನಾಗಲ್ಲ, ಎಲ್ಲ ದೇವ್ರು ನೋಡ್ಕೊಳ್ತಾರೆ. அதுதான் உங்களை பலப்படுத்துது. ನೋಡಿ ಈ ಒಳ್ಳೆ ಮಾತು ನಿಮ್ಮನ್ನ ಬಲಪಡಿಸುತ್ತಲ್ವಾ? ஏதோ சர்ச் கட்டணும் பெரிய சாதனை பண்ணல, ஃபர்ஸ்ட் உங்களெல்லாம் நான் கட்டுனேன்னா கடவுள் ஒரே நாள் இடத்தை கொடுத்து சர்ச்சை கட்டிடுவார். ನೋಡಿ ಚರ್ಚ್ ಕಟ್ಟಬೇಕು, நமக்கு அது முக்கியம் இல்ல, இதுதான் முக்கியம். ನಿಮ್ಮನ್ನ ಕಟ್ಟಿದ್ರೆ ದೇವ್ರು ಒಂದೇ ದಿನದಲ್ಲಿ ನನಗೆ ಎಲ್ಲವನ್ನ ಕೊಡ್ತಾರೆ. ನನಗೆ ಇವಾಗ ನೀವು ಮುಖ್ಯ. உங்க வீடு தான் தேவாலயம், ನಿಮ್ಮ ಮನೆಯೇ ದೇವಾಲಯ. ஒரே வாழ்க்கை தான், ಒಂದೇ ಜೀವನ ಇರೋದು, ஒரே வாழ்க்கை தான், ಇರೋದು ಒಂದೇ ಜೀವನ, ஒரே வாழ்க்கை தான். ಒಂದೇ ಜೀವನ. ஆமென், ஹalleluya. ஒரு ட்ரைப்ஸ் இருக்குதான், ஒரு ட்ரைப்ஸ் வந்து அங்க போய் மிஷனரி போய் சுவிசேஷம் சொன்னாங்களாம். ಒಂದು ಒಂದು ಕುಲಗಳಿದೆ, ಹೋಗಿ ಒಬ್ಬ ಮಿಷನರಿ ಹೋಗಿ ಅವರಿಗೆ ಹೋಗಿ ಸುವಾರ್ತೆಯನ್ನ ಸಾರಿದ್ರು. எல்லாம் ஏத்துக்குனாங்க. மனுஷன் சாப்பிடுறாங்க அதெல்லாம் மாறிட்டாங்களா, மனுஷன் சாப்பிட்டு விட்டுட்டாங்க. ஆமீன், ஆண்டவர் ஏற்றுக்கொண்டாங்க, எல்லாம் பண்ணாங்க. ஆனா ஒண்ணு மட்டும் மாறலையா, அவங்க வந்து ஒருத்தருக்கு 10 மனைவி 5 மனைவி 7 மனைவி இருந்துச்சு ஒருத்தருக்கும். ನೋಡಿ ಇದು ಕಾಡ್ ಜನ ತರ ಒಂದು ಜನ, ಅವರು ನರಮಾಂಸ ಭಕ್ಷಕರು, ಅಂದ್ರೆ ಮನುಷ್ಯರು ಮಾಂಸನೇ ತಿಂತಾರೆ. ಅವ್ರಿಗೆ ಸುವಾರ್ತೆ ಹೇಳಿದಾಗ ಎಲ್ಲ ಬದಲಾವಣೆ ಆದ್ರು. ಅವ್ರು ಒಂದ್ ರೀತಿ ಒಂದ್ ಒಳ್ಳೆ ಸ್ವಭಾವ ಒಂದ್ ಕೊಟ್ರು, ಆದ್ರೆ ಒಂದ್ ಮಾತ್ರ ಬಿಡ್ಲೇ ಇಲ್ಲ. ಅವರಿಗೆ ಸಂಪ್ರದಾಯ ಆಗಿತ್ತಲ್ವಾ, ಅನೇಕ ಜನನ ಮದ್ವೆ ಆಗೋದು, ಅದು ಹಂಗೆ ಇತ್ತು. அப்போ அவங்களுக்கு எவ்வளவு சொன்னாலும் அதுக்கு மட்டும் காது பிளாக் ஆயிடும். ಅದನ್ನ ಮಾತ್ರ நீ மனுஷன் இல்லப்பா, நீ கடவுளுடைய சாயல், நீ அப்படி இருக்க கூடாதுன்னு சொன்னா அதுக்கு மட்டும் பிளாக் ஆயிடுது. ನೋಡಿ மத்ததெல்லாம் ஓகே, ನೀನು ದೇವರ கூடாது ஏமாத்து ಅದೆல்லாம் ஓகே, ஆனா இதுக்கு மட்டும் அவங்க ஏத்துக்கவே இல்லையா. ನೀನ್ ಕುಡಿಬಾರ್ದು, ಜಗಳ ಮಾಡಬಾರ್ದು, ಏನೇ ಹೇಳಿದ್ರು ಕಂಡೀಷನ್ ಓಕೆ, ಆದ್ರೆ ನೀನ್ 2 ಮದ್ವೆ எப்படி உங்களுக்கு விளங்க வைக்கிறது புரியலையா. ಈಗ ಇಂಥವ್ರನ್ನ ಹೆಂಗ್ ಬದಲಾಯಿಸೋದು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. சில வருஷங்கள் ஆயிடுச்சு, ಕೆಲವು ವರ್ಷಗಳಾಯ್ತು. அப்ப திடீர்னு பாத்தீங்கன்னா அவங்களுக்கு எல்லாம் வறட்சி, ಡ್ರೈನೆಸ್ ಆಯ್ತು. ಅವರಿಗೆ ಸ್ವಲ್ಪ ವರ್ಷಗಳಾದ ನಂತರ ಎಲ್ಲವೂ ಡ್ರೈನೆಸ್ ಆಗ್ತಾ ಇದೆ. பெரிய வியாபாரம்னா இந்த ஆடு வியாபாரம். ಅವ್ರು ಕುರಿಯನ್ನ ವ್ಯಾಪಾರ ಮಾಡ್ತಾ ಇದ್ರು. அப்போ அவங்க ரொம்ப ಡ್ರೈನೆಸ್ காசு இல்ல, ಅವರಿಗೆ ಬಹಳ ಕೊರತೆ ಆಗ್ತಾ ಇದೆ, ಕಾಸಿಲ್ಲ. பாஸ்டர் எங்களுக்கு ஜெபம் பண்ணிக்கங்க, நமக்கு ஒரே ஒரு ஆடு இருந்திருந்தா நம்ம ஐ ஆண் ஆடு நிலைங்கிறது பெண் ஆடு தான் இருக்குது, உற்பத்தி ஆக மாட்டேங்குது, ஆண் ஆடெல்லாம் சத்துடுச்சு, நம்மளுக்கு ஆண் ஆடு இருந்தா எவ்வளவு பிரயோஜனம் வந்து ஜெபம் பண்ணிக்கங்க. ಆಗ ಪಾಸ್ಟರ್ ಹತ್ರ ಬಂದು, ಪಾಸ್ಟ್ರೇ ನಮ್ಗೆ ಕುರಿ ವ್ಯಾಪಾರ ಪ್ರೇಯರ್ ಮಾಡ್ಕೊಳ್ಳಿ, ಯಾಕಂತಂದ್ರೆ ನಮ್ಮಲ್ಲಿ ಬರೀ ಹೆಣ್ಣು ಕುರಿಗಳೇ ಹುಡ್ತಾ ಇದೆ, ಆದ್ರೆ ಗಂಡು ಎಲ್ಲ ಸಾಯ್ತಾ ಇದೆ, ನೀವು ಪ್ರೇಯರ್ ಮಾಡಿ ಅಂತ ಹೇಳಿದ್ರು. அப்போ அவர் என்ன பண்ணாரு, எவ்வளவு ஒரு ஆடுன்னு கேட்டாராம். ಅದು ಕೇಳಿದ್ರು, ಎಷ್ಟು ಒಂದು ಗಂಡಾಡು ಅಂತ. $300 அப்படின்னாங்க. $300. சரி நானே வாங்கி கொடுத்துறேன், ನಾನೇ ತಕ್ಕೊಡ್ತೀನಿ ಅಂದ್ರು. வாங்கி கொடுத்துட்டாங்க, ತಕ್ಕೊಟ್ರು. ஆமே ஒரு 4-5 ಜನ வாங்கி கொடுத்துட்டாரு. ಒಂದ್ 4-5 ಗಂಡು ಕುರಿ. அப்ப இவங்க அப்படியே பெருக ஆரம்பிச்சிட்டாங்க. ಆಮೇಲೆ ಅದು ಹೆಚ್ಚಲ ಆರಂಭಿಸ್ತು. இப்போ வேற ட்ரைப்ஸ் அவங்களுக்கு அதே பிரச்சனை. ನೋಡಿ, ಬೇರೆ ಇನ್ನೊಂದು ಟ್ರೈಬ್ಸ್ ಇದ್ರು, ಜನಾಂಗ ಇತ್ತು, ಅವರಿಗೂ ಅದೇ ಸಮಸ್ಯೆ. அப்ப இங்க இருக்கிற ஆண் ஆடு அங்க கொடுத்தாங்க, ಇಲ್ಲಿರುವಂತ ಗಂಡು ಕುರಿಗಳನ್ನ ಅಲ್ಲಿಗೆ ಕೊಟ್ರು. ஆனா அது ரொம்ப மொரட்டு, ಆದ್ರೆ ಅದು ತುಂಬಾ கேட்கவே மாட்டேன், ಅದ್ ಮಾತೇ ಕೇಳಲ್ಲ. திருப்பி எடுத்து இங்க விட்டா சந்தோஷமா இருக்குதான். ಆ ಹಾಡನ್ನ ತಗೊಂಡ್ಬಂದು ಇಲ್ಲಿ ಬಿಟ್ರೆ ಸಂತೋಷ ಆಗ್ತಾ ಇದೆ. இதை வச்சே பிரசங்கம் பண்ணிடுற விடு. ಸರಿ, ಇದನ್ನ ಇಟ್ಕೊಂಡೆ ನಾನು ಪ್ರಸಂಗ ಮಾಡ್ತೀನಿ. புரியுதா நான் சொல்றது? ಅರ್ಥ ಆಗ್ತಾ ಇದೆಯಾ? அப்ப சொன்னாரா, ಆಗ ಹೇಳಿದ್ರಂತೆ, கடவுள் படைச்ச ஒரு ஆடு வேற இனத்தோட சேர மாட்டேங்குது, நீ மனுஷன் அட்லீஸ்ட் மிருகமாவும் மாறு, அப்புறம் கடவுளா மாறுனாரு. ದೇವರು ವಿಶ್ಲೇಷಣೆ ಉಂಟು ಮಾಡಿದ ಒಂದು ಕುರಿನೇ ಬೇರೆ ಹೆಣ್ಣಿನ ಹತ್ರ ಪಳಗ್ತಾ ಇಲ್ಲ. அதுக்கு அங்க நிம்மதி இல்ல. ದೇವ್ರು ಉಂಟು ಮಾಡಿದವನು அதுக்கு இருக்கிற இடம் தான் வந்து இருக்கணும்னு விரும்புதான். ಅದು ತನ್ನ ಸ್ವಂತ ಹತ್ರನೇ ಬಂದಿರ್ಬೇಕು. அது சேர்த்தா இல்ல, ಅದು ಸೇರ್ತಾ ಇಲ್ಲ. எவ்வளவு ஃபோர்ஸ் பண்ணி இருக்க மாட்டேங்குது, ಎಷ್ಟು ಫೋರ್ಸ್ சாப்பிட மாட்டேங்குது, ಅಲ್ಲಿ ಊಟ தூங்க மாட்டேங்குது,
ನಿದ್ದೆ ಮಾಡ್ತಾ ಇಲ್ಲ. தூக்கி வந்து இந்த இணையத்துல விட்டாக்கா சந்தோஷமா இருக்குதான். ತಗೊಂಬಂದು ಈ ಕುರಿ ಹತ್ರ ಮೊದಲ ಕುರಿ ಹತ್ರ ಬಿಟ್ರೆ ಸಂತೋಷ ಆಗ್ತಾ ಇದೆ. அப்ப மிஷனரி அதை வச்சு பிரசங்கம் பண்ணாரு. ಮಿಷನರಿ ಇದಿಟ್ಟು ಪ್ರಸಂಗ நீ ಮಾಡಿ. மிருகம் அல்ல. ನೀನ್ ಪ್ರಾಣಿ ஒரு ಅಲ್ಲ. மிருகமே இப்படி யோசிக்குதுன்னா ನೋಡಿ ಒಂದು அந்த மிருகத்தை விட நீ பெரியவன். ನೀನು அப்ப ಮೃಗ நீ ಅಲ್ಲ. எப்படி இருக்கணும்? ಮೃಗ ಅಲ್ಲ. ಮೃಗನೇ ಈ ತರ ಯೋಚನೆ ಮಾಡುತ್ತೆ ಅಂದ್ರೆ ನೀನ್ ಮೃಗಕ್ಕಿಂತ ಶ್ರೇಷ್ಠವಾದವನು. ನೀನ್ ಯಾವ ರೀತಿಯಾಗಿ ಯೋಚನೆ ಮಾಡ್ಬೇಕು. எல்லாரும் எழுதுங்க. எத்தனை பேர் புரிஞ்சிச்சு? நானும் நீங்களும் ನಾನು ನೀವು மிருகம் அல்ல. ಪ್ರಾಣಿಗಳಲ್ಲ. மிருகம் அல்ல. ಪ್ರಾಣಿಗಳಲ್ಲ. மிருகம் அல்ல. ಪ್ರಾಣಿಗಳಲ್ಲ. மிருகம் அல்ல. ಪ್ರಾಣಿಗಳಲ್ಲ. நானும் நீங்கள் யாரு? ನಾನು ನೀವು ಏನು? இது இது 2-3 வாரம் போகணும்னு நினைக்கிறேன். கொஞ்சம் பிராக்டிக்கலா கொஞ்சம் பேசணும். ಇದನ್ನ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು. நீங்களும் கடவுள் தான். ನೀವು ದೇವರುಗಳೇ. இப்ப நீங்க எங்கன்னா போனா ஒரு சண்டை வந்து அங்க கடவுள் இருந்தா என்ன பண்ணுவாரு? அதுதான் நீங்க. ನೀವು ದೇವರಾಗಿದ್ರೆ ಅಲ್ಲಿ ಏನಾದ್ರು ಒಂದು ಜಗಳ ಬರ್ತಾ ಇದ್ರು ದೇವರಾದ್ರೆ ಏನ್ ಮಾಡ್ತಾ ಇದ್ರು? நீங்க தேவன். ನೀವು ದೇವರು. இப்ப அங்க தேவன் அங்க வந்து தேவன் இருந்தா என்ன பண்ணிருப்பாரு? அதை யோசிக்க. ದೇವರಾಗಿದ್ರೆ ಏನ್ ಮಾಡ್ತಾ ಇರ್ತಾ ಇದ್ರು ಯೋಚನೆ ಮಾಡಿ. இப்ப ஒரு பிரச்சனை, அங்க ஏதோ ஒரு பணம் வந்திருக்குது. ಅಲ್ಲೊಂದು ಹೆಣ ಬಿದ್ದಿದೆ. ஆமென். இப்ப நீங்க தேவன் இருந்தா பணம் துட்டு ಬಿದ್ದಿದೆ ಏನ್ ಮಾಡ್ತೀರಿ? ದುಡ್ಡು ಬಿದ್ದಿದೆ ಏನ್ ಮಾಡ್ತೀರಿ? என்ன பண்றீங்க? ಏನ್ ಮಾಡ್ತೀರಿ? ಫಸ್ಟ್ என்ன பண்ணீங்க? ಫಸ್ಟ್ ಏನ್ ಮಾಡ್ತೀರಿ? ಯಾರು ಕಷ್ಟಪಡ್ರ ಕಾಸು ಯಾರ್ದು ಯಾರು ನೋಡಿ ದುಡ್ಡಲ್ಲಿ ಬಿದ್ದಿದೆ ಅಂದ್ರೆ ಮೊದಲು ಏನು ಯೋಚನೆ ಮಾಡ್ತಿದ್ರಿ ದೇವರಾಗಿದ್ರೆ? பாருங்க, இந்த மாதிரி போங்க. உங்க வீட்ல நான் சொல்ல பாருங்க, பணமோ ஐஸ்வர்யம் நீங்க எல்லாம் மேன்ஷன்ல வாழுவீங்க. ದೇವ್ರ ಮ್ಯಾನ್ಷನ್ ಇದಾರೆ, ನೀವು ಮ್ಯಾನ್ಷನ್ ಇರ್ತೀರಾ? ನೋಡಿ ಈ ಕ್ಯಾರೆಕ್ಟರ್ ಅಲ್ಲಿ ನೀವು ಹೋದ್ರೆ ದೆವ್ವಗಳಾಗಿ ದೆವ್ವ ನೆರಕದ ಇರೋದು ಮನೇಲಿ ನೆರಕಲಾಗ್ಬಿಡುತ್ತೆ. ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಮನೆನ ಸೂಚಿಸುತ್ತೆ. உங்க கேரக்டர் தான் நீங்க இருக்கிற சூழ்நிலையை காண்பிக்கும். ನಿಮ್ಮ தேவனா இருந்தா நீங்க தேவனா, அதான் தேவன் நமக்குள்ள இருக்குது. அப்ப நம்ம அதை பிராக்டிஸ் பண்ணோம். நான் என்ன சொன்னேன், இது ஈஸியா வராது. ನಾವು ದೇವರಾಗಿದ್ದೇವೆ ಮಾರ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ, ಕ್ರಿಯೆಗಳಲ್ಲಿ ತರಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಆಗ ಭಿಕ್ಷೆ ನಾ ಕಾಸು ಕೊಡುವಾಗ ಏನ್ ಹೇಳ್ಬೇಕು ಗೊತ್ತಾ? ನಾನು ಒಳ್ಳೆಯವನಂತಲ್ಲ, ನನ್ನ ದೇವರು ಕೊಡೋನು, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ನನ್ನ ದೇವರು ಕೊಡೋನು, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ನನ್ನ ದೇವರು ಕರುಣಾಮಯನ, ಅದಕ್ಕೆ ಕರುಣೆ ತೋರಿಸ್ತಾ ಇದ್ದೀನಿ. ನನ್ನ ದೇವರು ಕ್ಷಮಿಸೋನು, ಅದಕ್ಕೆ ನಾನು ಕ್ಷಮಿಸ್ತೇನೆ. ಬೆಳಕ್ ಬೀಸ್ಲಿ, ಬೆಳಕ್ ಬೀಸ್ಲಿ. ஹல்லேலூயா, ஹல்லேலூயா. அப்போ உங்க பசங்கிட்ட கையை வச்சு வார்த்தையில மாஸ்டர் விட்டு என்னாலும் ஏதாவது துக்காவதாமான்னு கேட்டு பாருங்க. அவங்க மனசு சந்தோஷம் ஆயிடுச்சு வச்சுக்கோங்க, ஹெவன் ஓப்பன் ஆயிடும். என் உலகெல்லாம் குணத்திருத்தாரு. எனக்கெல்லாம் சின்ன வயசு எங்க அப்பா எப்ப சாவான்னு யோசிச்சு, ஏன்னா அந்த மாதிரி அடி குடிச்சிட்டு வந்து அடி ನಮ್ಮ ಅಪ್ಪ ಚಿಕ್ಕ ವಯಸ್ಸಲ್ಲಿ ಭಯಂಕರ ಹೊಡಿತಾ ಇದ್ರು. ಯಾವಾಗ ಸಾಯ್ತಾ ಇದ್ರು ಅಂತ ನೆನೆಸ್ತಿದ್ದೆ. புரியுதா? அவங்க நிறைய மேல அனுபவிச்சுப்பாங்க. நம்ம மேல ಬಾಳ ಪ್ರೀತಿ ಇರ್ತಾರೆ. அப்பா சாவான்னு தெரியல. ஆமே, இதான் நடக்குது தெரியாது. ஆமே, இதெல்லாம் ಇದೆ. ವಿಶ್ ಮಾಡ್ತಾರೆ. ಯಾವಾಗ ಸಾಯ್ತಾನ ನಾನು ಕುಡುಕ್ ಗಂಡ. ಆಮೇ, ಒಳಗೊಂದು ಹೊರಗೊಂದು ಇದಾರೆ ಇವತ್ತು. ನಿಮ್ಗೆ ಅನ್ಕೊಂಬೇಡಿ, ಒಳಗೆ ಅದು ದೇವ್ರು ಬಂದು ಹೊರಗೆ ಪಡ ಒಳಗೆ ನೋಡ್ತಾರೆ. ಒಳಗ್ ನೀವು ಆಯಸ್ எப்போ பெருகும் தெரியுமா? ஆயுசு ಯಾವಾಗ ಹೆಚ್ಚಾಗ್ತದೆ? உங்களை யாராவது மனசார உங்களை நேசிக்கிறா இருந்தா உங்க ஆயுஸ் எல்லாம் பெருகும். ನೋಡಿ, ನಿಮ್ಮನ್ನ ಮನಸಾರ ಪ್ರೀತಿಸಿ ಇವ್ರು ಬೇಕು ಅಂತ ಯಾರಾದ್ರೂ ಬಯಸೋರಿದ್ರೆ ನಿಮ್ಮ ಆಯುಸ್ இது 100% சத்தியம். எத்தனை பேருக்கு உங்க அம்மா சாவக்கூடாதுன்னு உள்ள மனசுல ஆசை வச்சிருந்தீங்க? நம்ம அம்மா மாத்த சாய்பார்தப்பா, உங்களுக்காகத்தான் உங்க அம்மா உயிரோட இருந்தாங்க தெரியுமா? எல்லாரும் வெறுக்கும் போது அந்த மனுஷன் சாவறான். ಎಲ್ರು ಒಬ್ಬ ಮನುಷ್ಯನ ತಿರಸ್ಕರಿಸುವಾಗ ಅವನಿಗೆ ಯಾರು ಇಲ್ಲ ಅನ್ನುವಾಗ್ಲೇನೆ ಅವನು ಸಾಯೋದು. ஒரு நாள் ஆண்டவர் பிராக்டிகலா கத்து கொடுத்தாரு. ಒಂದು அந்த கேங் ಅವರು ಬಂದು ಹೊಡಿತಾ ಇದ್ರು. அப்ப நான் சொன்ன, ஆண்டவர் வானத்துல நெருப்ப வந்து எல்லாமே விழுந்தெல்லாம் சத்து வாங்குங்க. ನಾನು ನೆನ್ಸ್ಕೊಂಡೆ, கோவம் வருது. ಒಂದ್ ಬೆಂಕಿ ಬಂದು ಇವ್ರನ್ನ ಎಲ್ರೂನು ಸಾಯಿಸಬಾರ್ದ, ಕೋಪ ಬರ್ತದೆ. ஆண்டவர் சொன்னாரு, கத்து கொடுத்தாரு இது பிராக்டிಕலா. ದೇವ್ರು ಹೇಳಿದ್ರು, சத்தமா பரலோகம் வந்தான். ಸತ್ತವನು ಪರಲೋಕಕ್ಕೆ ಬಂದ. ஆனா அவன் சத்தம் நரகத்தான் போவான். ಆದ್ರೆ ಅವರೆಲ್ಲ ಸತ್ರೆ ನರಕಕ್ಕೆ ಹೋಗ್ತಾರೆ. ரெண்டாவது, அவனுக்கு அறியாம செஞ்சிட்டு இருக்காங்க. அவನು ತಿಳಿಯದೆ ಮಾಡ್ತಾ ಇದ್ದಾನೆ. வீட்டுல குழந்தை அவனுக்காக எதிர்பார்த்துட்டு இருக்கோம், மனைவி எதிர்பார்த்துட்டு இருக்கோம். கர்த்தர் அவர் இந்த உலகத்துக்கு தேவன், கிறிஸ்தவனுக்கு தேவன், ನೋಡಿ ಅವನು ಸತ್ರೆ உலகத்துக்கு தேவன். ಅವನ ಮನೆಯಲ್ಲಿ எப்போ வருவாரு? ಅಪ್ಪ ಯಾವಾಗ ಬರ್ತಾರೆ? எவ்வளவு நல்ல தேவன், ಅವ್ರು ಬಹಳ ಒಳ್ಳೆ ದೇವರು, எவ்வளவு நல்ல தேவன், ಇಷ್ಟು ಒಳ್ಳೆ ದೇವರು. புரியுது ஏதாவது? அப்ப ನಿಮ್ಮ ಮನೆಯವ್ರ ಹೃದಯನ ಗೆಲ್ಬೇಕು, ನೀವು ಸೇವಕ ಹೃದಯಗಳನ್ನ ಗೆಲ್ಬೇಕು, ವಿಶ್ವಾಸ ಹೃದಯಗಳನ್ನ ಗೆಲ್ಬೇಕು, ಅಕ್ಕಪಕ್ಕ ಜನ ಹೃದಯಗಳನ್ನ ಗೆಲ್ಬೇಕು, ಕೆಲಸ ಮಾಡೋ ಜಾಗದ ಹೃದಯಗಳನ್ನ ಗೆಲ್ಬೇಕು. ನಿಮ್ಮ ನೋಡಾಗ ಆಮೇಲೆ ಎಲ್ಲೋ ನಿಮ್ಮ ಹತ್ರ ಮಾತಾಡ್ಸಿ ಅಂದ್ರೆ ಒಳ್ಳೆ ಮನುಷ್ಯ, ಏನೊಂದು ಒಳ್ಳೇದು ಮಾಡ್ತಾರೆ, ಅದು ಬೆಳೆಸ್ಕೊಳ್ಳಿ ಸಾಕು. ಹಲ್ಲೇಲೂಯಾ. ಏನಾದ್ರು ಕಸ ಗಿಸ ಎತ್ತಬೇಕು ಒಂದು ಟೈಮ್ ಎತ್ತು ಬಿಸಂಗ್ ಹಾಕಿ. ಯಾಕಂದ್ರೆ ದೇವರು ಯಾವಾಗ್ಲೂ ಸರಿಪಡಿಸ್ತಾನೆ ಇರ್ತಾರೆ. ನಾನು ದೇವರಾಗಿದ್ದೇನೆ, ನಾನು ದೇವರಾಗಿದ್ದೇನೆ, ನಾನು ದೇವರ. ನೋಡಿದೆ, ಇದು ಕ್ರಿಸ್ತಂದ್ರೆ ನಾನು ಏನಾಗಿದ್ದೇನೆ? ದೇವರಾಗಿದ್ದೇನೆ. ದೇವ್ರ ಏನ್ ಮಾಡಲ್ಲ, ಕಸದಲ್ಲೂ ಕಚಡದಲ್ಲೂ ಕೂತಿರಲ್ಲ.
புரியுதா நான் சொல்றது? அதான் துணி போடும்போது நல்லா ஐரன் பண்ணி இருக்கிற துணியை ஐரன் பண்ணி, நான் தேவன் ஆண்டவர் கொடுத்த நல்ல துணிக்காக நன்றி ಸ್ತೋತ್ರம். ಐ ರಿಫ್ಲೆಕ್ಟ್ ಯು. ನಾನು ನಿನ್ನನ್ನು ಪ್ರತಿಬಿಂಬಿಸುತ್ತೇನೆ. ನನ್ನ ಮನೆ ದೇವರ ಆಲಯ. எங்க மனைவி கூட சொல்லுவேன் அப்பப்போ, ನನ್ನಿಂದ ನೀ ದುಃಖ ಆಗ್ತಿದ್ಯಪ್ಪ, ಯಾಕಂದ್ರೆ ನೀನ್ ದುಃಖದಲ್ಲಿದ್ರೆ ನಾನು ಪ್ರಸಂಗ ಮಾಡಿದ್ರೆ ಜನ ಬೇಡ ಆಗಲ್ಲ. ಅಂತ ಸೇವನೆ ಬೇಡ. ಹಲ್ಲೆಲೂಯಾ. ಅಂತ ಸೇವೆ ನಮ್ಗೆ ಬೇಡ. ಮನೆ ಸಮಾಧಾನ ಇದ್ರೆ ಹಣ ತಾನಾಗೆ ಬರುತ್ತೆ. ಸೇವೆ ಮಾಡೋ ಅವಶ್ಯಕತೆನೇ ಇಲ್ಲ. ಆಮೆನ್. ஹல்லேலூயா. பாருங்க எவ்வளவு நல்ல தேவன் இல்லையா? அதான் இயேசு கேட்கிறாங்க, எவ்வளவு நல்ல வேலை செய்யறேன். ஏன் நல்ல வேலை செய்யறேன்? நான் தேவன். ನಾನು ಒಳ್ಳೆ ಕೆಲಸ ಮಾಡ್ತೇನೆ. ಯಾಕೆ ಒಳ್ಳೆ ಕೆಲಸ ಮಾಡ್ತೇನೆ ಅಂದ್ರೆ ನಾನು ದೇವರು. நீங்க கல் எடுத்து வரீங்கனாக்கா உங்களுக்கு கூட தேவன் இல்ல, நீங்க வந்து பேய் பிடிச்சவங்க. அதான் ನೀವು ಕಲ್ಲು ಹೊಡೆಯೋದಕ್ಕೆ ಬರ್ತಾ ಇದ್ದೀರಾ ಅಂದ್ರೆ ವ್ಯಭಿಚಾರಿ ಸಂತತಿಗಳಂತ ಏನ್ ಯೇಸು ಸ್ವಾಮಿ ತಿಟ್ನಾರ್ನ, ನಾಯಿಗಳನ್ನ ಏನ್ ತಿಟ್ನಾರ್ನ, அவங்க தேவன் அல்ல. ಯಾಕಂದ್ರೆ ಅವರು ಸೈತಾನನ ಸ್ವಭಾವನ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಸೈತಾನ, நானும் நீங்களும் தேவர்களா இருக்கிறோம். ಆದ್ರೆ ನಾವು ದೇವರಾಗಿದ್ದೇವೆ. ನಾನು ನೀங்களும் ದೇವನಾ இருக்கிறோம். ನಾನು ನೀವು ದೇವರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾನು ನೀನು ದೇವರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ದೇವರುಗಳೇ. அப்ப நம்ம தேவன் யாரு? ಹಾಗಾದ್ರೆ ನಮ್ಮ ದೇವರು பேசுகிற தேவன். ದೇವರು ಮಾತಾಡುವ பேசுக ವೈದ್ಯಗಳೇ, ಮಾತಾಡ್ರಿ. ಬೆಳಕುಂಟಾಗಲಿ, ಜೀವ ಉಂಟಾಗಲಿ, ನನ್ನ ಮನೆಯಲ್ಲಿ ಆರೋಗ್ಯ ಉಂಟಾಗಲಿ, ನನ್ನ ಮನೆಯಲ್ಲಿ ಐಶ್ವರ್ಯ ಉಂಟಾಗಲಿ, ನನ್ನ ಮನೆಯಲ್ಲಿ ಸಮಾಧಾನ ಉಂಟಾಗಲಿ, ನಾನಿರುವ ಜಾಗ ಆಶೀರ್ವಾದವಾಗಲಿ. ಶುಭವಾಗಿ ಯೇಸುವಿನ ನಾಮದಲ್ಲಿ, ಶುಭವಾಗಿ ಯೇಸುವಿನ ನಾಮದಲ್ಲಿ. ಕ್ರಿಸ್ತನು ಕಾಯಿಲೆಯಲ್ಲಿ ಸತ್ತಿಲ್ಲ, ನಾನು ಕಾಯಿಲೆ ಸಾಯಲ್ಲ. ಆಮೆನ್. ಇದು ದೇವರ ಆಲಯ. ಆಮೆನ್. ಬೆಳಕು ಬೀಸ್ತಾ ಯೇಸು ನಾಮದಲ್ಲಿ ಕರ್ತನಾಗಿ ಕಾರ್ಯ ಮಾಡ್ಲಿ. ಆಮೆನ್. ಎಷ್ಟು ಆಶೀರ್ವಾದಗಿತ್ತು. ಆಮೆನ್. ಅಪ್ಪ ನಮ್ಮ ಏನ ಕತ್ತುಕನ ನಿನಗೆ ಇವತ್ತೇನ್ ಕಲ್ತ್ಕೊಂಡ್ವಿ? ನಮ್ಮ ಏನ ಕತ್ತುಕನು? ನಾವೇನನ್ನ ಕಲ್ತ್ಕೊಂಡ್ವಿ? ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ? ಕ್ರಿಸ್ತನಲ್ಲಿ ನಾನು ஒரு குட்டி தேவன். ನಾನೊಂದು ಚಿಕ್ಕ ದೇವರು. எனக்கு கொடுத்திருக்கிற சின்ன கருத்தை நீட்டா பயன்படுத்தணும். ನನ್ನ ಸಭೆ ಚಿಕ್ಕದಾದ್ರೂ ಅದನ್ನ ನಾನು ನೀಟಾಗಿ ಮಾಡ್ತೇನೆ. ಕ್ಲೀನಾ வச்சுக்கணும். ನಾನು ಅದನ್ನ ನೀಟಾಗಿ ಇಡ್ತೇನೆ. எனக்கு கொடுத்த குடும்பம், எனக்கு கொடுத்த வீடு, எனக்கு கொடுத்த வண்டி, எனக்கு கொடுத்த இது நீட்டா வச்சுக்கணும். ನನಗೆ ಕೊಟ್ಟ ಕುಟುಂಬವನ್ನ, ನನಗೆ ಕೊಟ್ಟ ಮನೆಯನ್ನ, ನನಗೆ ಕೊಟ್ಟ ಗಾಡಿಯನ್ನ ನಾನು ನೀಟಾಗಿ ಇಡ್ತೇನೆ. ಯಾಕಂದ್ರೆ ನಾನು ದೇವರಾಗಿದ್ದೇನೆ. ಪಾಸ್ಟ್ ಗಾಡಿ ತೊಳೆದೇ ಇಲ್ಲ. ನೀವು ನಮ್ಮ ಮೇಲೆ ದೂರ ನೋಡ್ಬೇಡಿ, ನಮ್ದು ಕ್ಯಾರೆಕ್ಟರ್ ನೀವು ನೋಡ್ಬೇಡಿ, ನೀವು ತಿದ್ಕೊಳ್ಳಿ. ಆಮೇಲೆ ಇನ್ನೊಬ್ರು ನೋಡ್ಬಾರ್ದು. ದೇವ್ರ ಅಂದ್ರೆ ಪಾಸ್ಟ್ ನೋಡಲ್ಲ, ಕಷ್ಟ ಬೀದ ಹಂಗೆ ಹೋಗ್ತಾ ಇದಾರೆ, ಅದೆಲ್ಲ ನೀವು ನೋಡ್ಬಾರ್ದು. ನಾವ್ ಎಲ್ಲಿ ಚೇಂಜ್ ಆಗ್ತಿದ್ವಿ ನಿಮ್ಗೆ ಗೊತ್ತಿರಲ್ಲ. ನಾವ್ ಯಾರು ನೋಡ್ಬಾರ್ದು, ನಿಮ್ಮಲ್ಲಿ ಪವಿತ್ರಾತ್ಮ ಮಾಡೋದನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನಾವ್ ಯಾರನ್ನ ಮೆಸ್ಸ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಬಂದ್ಬಿಟ್ರು ವಿಶ್ವಾಸ ಬಂದ್ಬಿಟ್ರು, ಆಮೇಲೆ ಈ ಆಕ್ಟಿಂಗ್ ಎಲ್ಲ ಇಲ್ಲ. ಆಮೇಲೆ ದೇವ್ರ ಏನ್ ಹೇಳ್ದ ಅದನ್ನ ಮಾಡ್ಬೇಕಷ್ಟೇ. ದೇವ್ರು ಹೇಳೋದು ಎತ್ತು ಅಂದ್ರೆ ಎತ್ತು, ದೇವ್ರು ಹೇಳಿದ್ರೆ ನಡಿ ಅಂದ್ರೆ ನಡಿ, ಕ್ಲೀನ್ ಮಾಡೋದು ಕ್ಲೀನ್ ಮಾಡು. ನಾವ್ ಯಾರಿಗೂ ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ ಮನಸ್ಸಾಕ್ಷಿಗೆ ನೀವು ಕರೆಕ್ಟ್ ಆಗಿದ್ರೆ ಅದು ಸಾಕು. ನಿಮ್ ಪ್ರಾರ್ಥನೆ ಪವರ್ ಆಗಿರುತ್ತೆ. ನಿಮ್ ಪ್ರಾರ್ಥನೆ ದೇವರು ಉತ್ತರ ಕೊಡ್ತಾರೆ. ನಿಮ್ಮ ಆಸೆ ಎಲ್ಲಾ ನೆರವೇರುತ್ತೆ. சீக்கிரம் சொல்லட்டுமா? இது உங்க வாழ்க்கை நடக்கும். ನೀವು ಆಸೆಪಡ್ತೀವಿ ಮತ್ತೆ ಬರುತ್ತೆ. ಪ್ರೇಯರ್ ಮಾಡ ನೀವು ಆಸೆಪಟ್ರೆ ಮತ್ತೆ ಬರುತ್ತೆ. ಇದೇ ಈ ಜೀವನ. சாயித்யா புரிஞ்சிச்சா? அப்ப எப்படி ஜெபிக்கணும்? அப்ப ஏன் ஜெபிக்கணும்? ಅನೇಕ ನೇತ್ರ ದೇವರೇ, ನಾನು ನಿನ್ನ ಹಾಗೆ ಇಲ್ವಲ್ಲ ಸ್ವಾಮಿ, ನನ್ನಲ್ಲಿ ಕೆಟ್ಟ ಗುಣಗಳಿದೆ, ಹೊಟ್ಟೆ ಕಿಚ್ಚಿದೆ, ಇನ್ನೊಬ್ರು ಉದ್ಧಾರ ಆದ್ರೂ ನೋಡಿದ್ರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇದು ನಿನ್ ಗುಣ ಅಲ್ಲ ಸ್ವಾಮಿ, ಇದು ದೆವ್ವದ ಗುಣ, ಇದು ನನಗೆ ಬೇಡ, ಈ ಗುಣಗಳು ನನಗೆ ಬೇಡ. ಇದಕ್ಕೆ ನೀವು ಉಪವಾಸ ಇರ್ಬೇಕು. ಅನೇಕ ಸಮಯ ಊಟ ಬಿಟ್ಟು ಈ ಕ್ಯಾರೆಕ್ಟರ್ ನನಗೆ ಬೇಡ ಸ್ವಾಮಿ, ನನ್ನಲ್ಲಿ ಮೋಸ, ಜಗಳ, ಕಳ್ಳತನ ಇದೆಲ್ಲ ನನಗೆ ಬೇಡ. ಇದು ನಿನ್ನ ಗುಣ ಅಲ್ಲ, ಇದು ನಿನ್ನ ಸ್ವರೂಪ ಅಲ್ಲ. ನೀನು ಕರುಣಾಮಯನು, ದಯಾ ಸಾಗರನು, ಈದಾಗಿ ಬಿಟ್ಕೊಡುವ ದೇವರು, ಸಮಾಧಾನ ದೇವರು. ಅಪ್ಪ ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಸಭೆ ಹಾಗೆ ಮಾರ್ಪಡಲಿ, ಸಭೆ ಹಾಗೆ ಮಾರ್ಪಡಲಿ. ಒಬ್ಬೊಬ್ರು ದೇವರ ಪ್ರತಿರೂಪವನ್ನ ಪ್ರಕಾಶಿಸಲಿ, ಒಬ್ಬೊಬ್ಬರಂತ ಗುಣಗಳು ಹೆಚ್ಚಲಿ, ಒಬ್ಬೊಬ್ಬರಂತ ಕುಟುಂಬಗಳು ಪರಲೋಕ ಆಗಲಿ, ಒಂದೊಂದು ಮನೆ ಪರಲೋಕ ಆಗಲಿ, ಒಂದೊಂದು ಮನೆಗಳು ಪರಲೋಕ ಆಗಲಿ, ಒಂದೊಂದು ಮನೆ ಪರಲೋಕ ಆಗಲಿ, ಒಂದೊಂದು ಮನೆ ಕೊರತೆ ಮನೆಗಳಾಗಲಿ, ಕಾಯಿಲೆದ ಮನೆ ಆಗಲಿ. ಕರ್ತನೇ ನಿಮಗೆ ಸ್ತೋತ್ರ, ಯೇಸುವಿನ ನಾಮದಲ್ಲಿ. ಒಂದು ಹಾಡು ಹಾಡುವಾಗ ನಾವು ವಿಶೇಷವಾಗಿ ನಾವು ಬಿತ್ತನೆ ಮಾಡೋಣ. ನಮ್ಮ ಏನ್ ಕಾಣಿಕೆ ಕೊಡುಗ್ರೋ? ನಾವು ಕಾಣಿಕೆಯನ್ನು ಯಾಕೆ ಕೊಡ್ತಾ ಇದ್ದೇವೆ? ನನ್ನ ದೇವರು
ನನ್ನ ದೇವರು ನಮ್ಮ ದೇವರು ಕೊಡೋ ದೇವರು. ನಮ್ಮ ದೇವರು ಕೊಡುವ ದೇವರು. ನಾನು ಕೊಡ್ತಾನೆ ಇರ್ತೇನೆ. ನಾನು ಕೊಡುವವನು. ನಾನು ಕೊಡುವವನು. ನಾನು ಕೊಡುವವಳು. ನಾನು ಕೊಡುವವನು. ನಾನು ಕೊಡುವವಳು. ನಾನು ಕ್ಷಮಿಸುವವನು. ನಾನು ಕ್ಷಮಿಸುವವಳು. ನಾನು ಸಹಾಯ ಮಾಡುವವನು. ನಾನು ಸಹಾಯ ಮಾಡುವವಳು. ಆಮೆನ್. ಆಮೆನ್.